दादा दोनों को। ಏನಂತ ಹೇಳಿದ್ರು? ಬಾಪ್ ದಾದಾ ಇಬ್ರಿಗೂ. कौन से बाप दादा की बात हो रही है? ಇಲ್ಲಿ ಯಾವ ಬಾಪ್ ದಾದಾರವರ ಮಾತು ನಡೀತಾ ಇದೆ? या ब्रह्मा बाप की बात हो रही है? ಅಥವಾ ಬ್ರಹ್ಮ ತಂದೆಯ ಮಾತು ನಡೀತಾ ಇದೆನಾ? ब्रह्मा बाप तो है कंबाइंड। ಬ್ರಹ್ಮ ತಂದೆ ಅಂತೂ ಆಗಿದ್ದಾರೆ ಕಂಬೈಂಡ್. कि बाप दादा है कंबाइंड? बाप दादा कंबाइंड। ಅಥವಾ ಬಾಪ್ ದಾದಾ ಕಂಬೈಂಡ್ ಆಗಿದಾರ? ಬಾಪ್ ದಾದಾನೇ ಕಂಬೈಂಡ್ ಆಗಿದ್ದಾರೆ. बड़ी अम्मा और बड़ा बाप ये कंबाइंड नहीं होते। ದೊಡ್ಡ ತಂದೆ ದೊಡ್ಡ ತಾಯಿ ಇವರು ಕಂಬೈಂಡ್ ಆಗಿರೋದಿಲ್ಲ. क्या? अगर कंबाइंड है तो उनका गायन है एक शरीर के रूप में। ಒಂದ್ ವೇಳೆ ಅವ್ರು ಕಂಬೈಂಡ್ ಆಗಿದ್ರೆ ಅವ್ರ ಗಾಯನ ಇದೆ ಒಂದೇ ಶರೀರದ ರೂಪದಲ್ಲಿ, अर्धनारीश्वर। ಅರ್ಧನಾರೀಶ್ವರನ ರೂಪದಲ್ಲಿ ಗಾಯನ ಇದೆ. वो ब्रह्मा बाबा के प्रवेशता की यादगार। ಅದು ಬ್ರಹ್ಮ ಬಾಬಾ ಯಾರಿದ್ದಾರೆ ಅವರ ಪ್ರವೇಶತೆ ನೆನಪಾರ್ಥ ಆಗಿದೆ. लेकिन यहाँ बोला ब्रह्मा और बाप, जैसे बोलते हैं माँ बाप। ಆದ್ರೆ ಇಲ್ಲೇನಂತ ಹೇಳಿದ್ರು? ಬ್ರಹ್ಮ ಬಾಪ್ ಅಂತಂದ್ರೆ ಯಾವ ತರ ಹೇಳ್ತಾರೆ? ತಂದೆ ತಾಯಿ ಅಂತ. तो ब्रह्मा बाप को जैसे अपना नया जन्म नए जन्म का राजाई शरीर रूपी वस्त्र, ಅದೇ ತರ ಇಲ್ಲಿ ಬ್ರಹ್ಮ ತಂದೆ ಯಾರಿದ್ದಾರೆ ಅವ್ರಿಗೆ ತಮ್ಮ ಹೊಸ ಜನ್ಮ ಮತ್ತೆ ಹೊಸ ಜನ್ಮದಲ್ಲಿ ಹೊಸ ಶರೀರ ರೂಪಿ ವಸ್ತ್ರ ಏನಿದೆ सदा सामने ही खूंटी पर लटका हुआ दिखाई देता है। ಯಾವಾಗ್ಲೂ ಎದುರುಗಡೆ ಮೊಳೆ ಮೇಲೆ ನೇತಾಡ್ತಾ ಇರೋ ತರ ಕಾಣಿಸುತ್ತೆ. जो भी बच्चे मिलने जाते वो अनुभव करते। ಯಾರೇ ಮಕ್ಕಳು ಭೇಟಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ ಅವ್ರ ಈ ಮಾತನ್ನ ಅನುಭವ ಮಾಡ್ತಾರೆ. ब्रह्मा बाप का अनुभव रहा। ಇದು ಬ್ರಹ್ಮ ತಂದೆಯ ಅನುಭವ ಆಗಿದೆ. क्या अनुभव करते? ಏನ್ ಅನುಭವವನ್ನ ಮಾಡ್ತಾರೆ? जो भी बच्चे बेसिक नॉलेज में से निकल करके ಯಾರೇ ಮಕ್ಕಳು ಬೇಸಿಕ್ ನಾಲೆಜ್ ನಿಂದ ಬಂದ್ಬಿಟ್ಟು एडवांस पार्टी में जाते हैं ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತಾರೆ और बाप दादा से मिलते हैं तो क्या अनुभव करते हैं? ಮತ್ತೆ ಬಾಪ್ ದಾದಾರವ್ರ ಹತ್ರ ಭೇಟಿ ಮಾಡ್ತಾರೆ. ಅವಾಗ ಅವ್ರೇನ್ ಅನುಭವ ಮಾಡ್ತಾರೆ? हैं? मिलने जाते वो अनुभव करते। ಯಾರು ಭೇಟಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ ಅವ್ರ ಈ ಮಾತನ್ನ ಅನುಭವ ಮಾಡ್ತಾರೆ. ब्रह्मा बाप का अनुभव रहा। ಇದು ಬ್ರಹ್ಮ ತಂದೆಯ ಅನುಭವ ಆಗಿದೆ. इसका अनुभव रहा? ಇದು ಯಾರ ಅನುಭವ ಆಗಿದೆ? ब्रह्मा बाप का अनुभव रहा। ಬ್ರಹ್ಮ ತಂದೆಯ ಅನುಭವ ಆಗಿದೆ. आज बूढ़ा हूँ कल, ಇವತ್ತು ನಾನು ಮುದುಕ ಆಗಿದ್ದೀನಿ ಮತ್ತೆ ನಾಳೆ ನಾನು आज बूढ़ा हूँ और कल ಇವತ್ತು ನಾನು ವೃದ್ಧ ಆಗಿದ್ದೀನಿ क्या बन जाऊंगा? ಮತ್ತೆ ನಾಳೆ ನಾನೇನಾಗಿ ಹೋಗ್ತೀನಿ? हैं? हाँ, बच्चे जैसा बन जाऊंगा। ಮಗು ತರ ಆಗೋಗ್ತೀನಿ ನಾಳೆ ನಾನು. मैंने नया बन जाऊंगा। ಅಂದ್ರೆ ಹೊಸದಾಗೋಗ್ತೀನಿ. याद है ना? ಮತ್ತೆ ಇದು ನೆನಪಿದೆ ಅಲ್ವಾ? हैं? ये याद है? ಕೇಳ್ತಾ ಇದಾರೆ ಬಾಬಾ, ಇದು ನೆನಪಿದೆನಾ? किसके लिए बोला? ಇದು ಯಾರಿಗೋಸ್ಕರ ಹೇಳಿದ್ದಾರೆ? हैं? ब्रह्मा के लिए भी ये बात बोली। ಬ್ರಹ್ಮನ್ಗೋಸ್ಕರನು ಈ ಮಾತನ್ನ ಹೇಳಿದ್ದಾರೆ. उन्होंने भी अनुभव किया था किस बात का? ಅವರು ಸಹ ಅನುಭವ ಮಾಡಿದ್ರು. ಯಾವ ಮಾತಿನ ಅನುಭವವನ್ನ ಮಾಡಿದ್ರು? कि आज बूढ़ा हूँ कल कृष्ण के रूप में, ಅಂದ್ರೆ ಇವತ್ತು ನಾನು ವೃದ್ಧ ಆಗಿದ್ದೀನಿ ಆದ್ರೆ ನಾಳೆ ನಾನು ಕೃಷ್ಣನ ರೂಪದಲ್ಲಿ बच्चा बन जाऊंगा। ಮಗು ಆಗೋಗ್ತೀನಿ. पुरानों को याद है, ಹಳಬ್ರಿಗೆ ಇದು ನೆನಪಿದೆನಾ? चलो नयों को याद न हो, ಹೋಗ್ಲಿ ಬಿಡಿ, ಹೊಸಬ್ರಿಗೆ ಬಲ್ಲೆ ನೆನಪಿಲ್ಲ. है भी आज और कल का खेल देखा ना? ಇವತ್ತು ಇದೀರಾ ಮತ್ತೆ ನಾಳೆಯ ಆಟನೂ ಸಹ ನೋಡಿದೀರಾ ಅಲ್ವಾ? ये खेल भी कौन सा है? आज और कल का खेल है, वो देखा ना? ಈ ಆಟನೂ ಸಹ ಯಾವ ತರ ಆಟ ಆಗಿದೆ, ಇವತ್ತು ಮತ್ತೆ ನಾಳೆಯ ಆಟ ಆಗಿದೆ. ಈ ಆಟವನ್ನು ಸಹ ನೋಡಿದೀರಾ ಅಲ್ವಾ? इतना स्पष्ट भविष्य अनुभव हो। ಎಷ್ಟು ಸ್ಪಷ್ಟವಾಗಿರುವಂತ ಭವಿಷ್ಯ ಅನುಭವ ಆಗುತ್ತೆ. आज स्वराज्य अधिकारी हैं ಇವಾಗ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ और कल विश्व राज्य अधिकारी। ಮತ್ತೆ ನಾಳೆ ವಿಶ್ವರಾಜ್ಯ ಅಧಿಕಾರಿಗಳಾಗ್ತೀರಾ. ये नशा है? ಈ ನಶೆ ಇದೆನಾ? है? आज स्वराज्य अधिकारी और कल ಇವತ್ತು ಸ್ವರಾಜ್ಯ ಅಧಿಕಾರಿಗಳು ಮತ್ತೆ ನಾಳೆ विश्व अधिकारी बनेंगे। ನಾಳೆ ಮತ್ತೆ ವಿಶ್ವ ಅಧಿಕಾರಿಗಳಾಗ್ತೀರಾ. क्या अनुभव होना चाहिए? ಮತ್ತೆ ನಿಮ್ಗೆ ಏನ್ ಅನುಭವ ಆಗ್ಬೇಕಾಗಿದೆ? कृष्ण को ये अनुभव नहीं हुआ, ಕೃಷ್ಣನ್ಗೆ ಈ ಅನುಭವ ಆಗ್ಲಿಲ್ಲ. ब्रह्मा बाबा को ये अनुभव नहीं हुआ। ಬ್ರಹ್ಮ ಬಾಬನ್ಗೆ ಈ ಮಾತಿನ ಅನುಭವ ಆಗ್ಲಿಲ್ಲ. ಏನಂತ? कि आज कृष्ण हूँ कल विश्व राज्य अधिकारी बनूंगा। क्या? ಇವತ್ತು ನಾನು ಕೃಷ್ಣ ಆಗಿದ್ದೀನಿ, ನಾಳೆ ನಾನು ಮತ್ತೆ ವಿಶ್ವರಾಜ್ಯ ಅಧಿಕಾರಿ ಆಗ್ತೀನಿ ಅಂತ ಏನಂತ ಹೇಳಿದ್ರು?
अनुभव हुआ? ಏನಂತ ಅನುಭವ ಆಯ್ತು? आज बूढ़ा हूँ और कल है कल सतयुग का फर्स्ट प्रिंस बनूंगा। ಏನಂತ ಅನುಭವ ಆಯಿತು? ಇವತ್ತು ನಾನು ವೃದ್ಧ ಆಗಿದ್ದೀನಿ, ಮುದುಕ ಆಗಿದ್ದೀನಿ, ಆದರೆ ನಾಳೆ ನಾನೇನಾಗ್ತೀನಿ? ಸತ್ಯುಗದಲ್ಲಿ ಮಗು ಆಗ್ತೀನಿ, ಅಂದರೆ ಮೊದಲನೇ ಪ್ರಿನ್ಸ್ ಆಗ್ತೀನಿ. विश्व राज्य अधिकारी नहीं बनूंगा। क्या ವಿಶ್ವರಾಜ್ಯಾಧಿಕಾರಿ ಆಗೋದಿಲ್ಲ, ಏನಾಗ್ತೀನಿ? बनूंगा? नई दुनिया जो सतयुग आने वाला है उसमें पहला प्रिंस बनूंगा। ಹೊಸ ಪ್ರಪಂಚ ಏನು ಸತ್ಯುಗ ಬರಬೇಕಾಗಿದೆ ಇವಾಗ, ಆ ಸತ್ಯುಗದಲ್ಲಿ ನಾನು ಮೊದಲನೇ ಪ್ರಿನ್ಸ್ ಆಗ್ತೀನಿ. ये नशा है, ಈ ಹೆಮ್ಮೆ ಇದೆ ಅವರಿಗೆ. ऐसा ये नशा आपको भी है। ಮತ್ತೆ ಈ ಥರ ಹೆಮ್ಮೆ ನಿಮಗೂ ಸಹ ಇದೆನಾ? देखो आज बच्चे ताज पहनकर बैठे ನೋಡಿ, ಇವತ್ತು ಮಕ್ಕಳು ಕಿರೀಟ ಇಟ್ಕೊಂಡು ಕುತ್ಕೊಂಡಿದ್ದಾರೆ. हैं? क्या कहा? आज बच्चे ताज पहनकर बैठे हैं, माना ಏನಂತ ಹೇಳಿದ್ರು? ಇವತ್ತು ಮಕ್ಕಳು ಕಿರೀಟ ಹಾಕೊಂಡು ಕುತ್ಕೊಂಡಿದ್ದಾರೆ ಅಂದರೆ ಇದರ ಅರ್ಥ ಏನು? अव्यक्त बाप दादा गुलजार दादी के तन में बैठ करके बोल रहे हैं। ಅವ್ಯಕ್ತ ಬಾಪ್ ದಾದಾ ಗುಲ್ಜಾರ್ ದಾದಿಯ ತನುವಿನಲ್ಲಿ ಕುತ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ, आज बच्चे ताज पहनकर बैठे हैं। ಇವತ್ತು ಮಕ್ಕಳು ಕಿರೀಟವನ್ನು ಹಾಕೊಂಡು ಕುತ್ಕೊಂಡಿದ್ದಾರೆ. तो स्थूल ताजदारी भी कोई होंगे ना बैठे हुए? ಮತ್ತೆ ಸ್ಥೂಲದಲ್ಲಿ ಕಿರೀಟಧಾರಿಗಳು ಯಾರಾದರೂ ಆಗಿರ್ತಾರೆ ಅಲ್ವಾ, ಕಿರೀಟ ಹಾಕೊಂಡು ಕುತ್ಕೊಂಡಿರ್ತಾರೆ. ब्रैकेट में डबेल विदेशी छोटे बच्चे ಡಬಲ್ ವಿದೇಶಿ ಚಿಕ್ಕ ಮಕ್ಕಳು रिट्रीट वाले आए हैं। ರಿಟ್ರೀಟ್ ಅವ್ರು ಬಂದಿದ್ದಾರೆ ಅಂತ ಬ್ರ್ಯಾಕೆಟ್ನಲ್ಲಿದೆ. उनको उन छोटे बच्चों को ताज पहनाकर बैठाया गया था। ಆ ಚಿಕ್ಕ ಮಕ್ಕಳಿಗೆ ಕಿರೀಟವನ್ನು ಹಾಕಿಸ್ಬಿಟ್ಟು ಕೂರಿಸಿದ್ದಾರೆ. कहाँ? माउंट आबू के हाल में। ಎಲ್ಲಿ ಕೂರಿಸಿದ್ದಾರೆ? ಮೌಂಟ್ ಆಬೂನಲ್ಲಿರೋ ಹಾಲ್ನಲ್ಲಿ. तो बोला देखो आज बच्चे ताज पहनकर बैठे हैं। ಅದಕ್ಕೆ ಹೇಳಿದ್ರು ಮತ್ತೇನಂತ, ಇವತ್ತು ಮಕ್ಕಳು ಕಿರೀಟವನ್ನು ಹಾಕೊಂಡು ಕುತ್ಕೊಂಡಿದ್ದಾರೆ. तो वो तो स्थूल बच्चों की बात हो गई, ಮತ್ತೆ ಅದಂತೂ ಸ್ಥೂಲ ಮಕ್ಕಳ ಮಾತಾಗಿದೆ. लेकिन बाबा किन बच्चों की बात कर रहे होंगे? ಆದ್ರೆ ಬಾಬಾ ಯಾವ ಮಕ್ಕಳ ಮಾತನ್ನ ಮಾತಾಡ್ತಾ ಇರ್ತಾರೆ? छोटे बच्चे माने क्या, बड़े बच्चे माने क्या बाबा की नजरों में? ಬಾಬಾರವರ ದೃಷ್ಟಿಯಲ್ಲಿ ಚಿಕ್ಕ ಮಕ್ಕಳು ಅಂದ್ರೆ ಯಾರಾಗಿದ್ದಾರೆ, ದೊಡ್ಡ ಮಕ್ಕಳು ಅಂದ್ರೆ ಯಾರಾಗಿದ್ದಾರೆ? बाबा छोटे बच्चे और बड़े बच्चे किन्हें समझते हैं? ಬಾಬಾ ಚಿಕ್ಕ ಮಕ್ಕಳು ಮತ್ತೆ ದೊಡ್ಡ ಮಕ್ಕಳು ಅಂತ ಯಾರನ್ನ ತಿಳ್ಕೊಂತಾರೆ? हैं? पुराना किन्हें समझते हैं और नया किन्हें समझते हैं? ಹಳುಬ್ರು ಅಂತ ಯಾರನ್ನ ತಿಳ್ಕೊಂತಾರೆ ಮತ್ತೆ ಹೊಸಬ್ರು ಅಂತ ಯಾರನ್ನ ತಿಳ್ಕೊಂತಾರೆ? हाँ, जो नए आकर के एडवांस में जन्म ले रहे हैं ಯಾರು ಹೊಸದಾಗಿ ಬಂದ್ಬಿಟ್ಟು ಅಡ್ವಾನ್ಸ್ ನಲ್ಲಿ ಜನ್ಮ ತಗೊಂತಾ ಇದ್ದಾರೆ, वो हैं नए बच्चे, ಅವರಾಗಿದ್ದಾರೆ ಹೊಸ ಮಕ್ಕಳು. जिनके लिए पिछली अव्यक्तवाणी में बोला 10 साल से आए हुए सामने बैठे हैं। ಅದು ಅವರಿಗೋಸ್ಕರ ಹಿಂದಿನ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ ಏನಂತ, 10 ವರ್ಷಗಳಿಂದ ಬಂದಿರುವಂತವ್ರು ಎದುರುಗಡೆ ಕುತ್ಕೊಂಡಿದ್ದಾರೆ ಅಂತ. ऐसे तो नयों की लिस्ट में भी अभी 30-33 साल से ऊपर हो गए। ಹಾಗಂತೂ ಇವಾಗ ಹೊಸದ್ರಲ್ಲಿ ಬರೋದ್ರ ಲಿಸ್ಟ್ನಲ್ಲೂ ಸಹ 30-33 ವರ್ಷದಲ್ಲೂ ಆಗೋಗ್ಬಿಟ್ಟಿದ್ದಾರೆ. और पुराने कितने साल पुराने हो गए? ಮತ್ತೆ ಹಳಬರು ಅಂದ್ರೆ ಅವ್ರು ಎಷ್ಟು ವರ್ಷದಕ್ಕಿಂತ ಜಾಸ್ತಿ ಹಳಬರಾಗಿರ್ತಾರೆ? 65-66 साल पुराने भी बैठे हैं। 65-66 ವರ್ಷಗಳಿಗಿಂತನೂ ಜಾಸ್ತಿ ಹಳಬರು ಕುತ್ಕೊಂಡಿದ್ದಾರೆ. तो बोला देखो आज बच्चे ताज पहनकर बैठे हैं। ಅದಕ್ಕೆ ನೋಡಿ ಮತ್ತೆ ಹೇಳಿದ್ರು ಏನಂತ, ಇವತ್ತು ಮಕ್ಕಳು ಕಿರೀಟವನ್ನು ಹಾಕೊಂಡು ಕುತ್ಕೊಂಡಿದ್ದಾರೆ ಅಂತ. तो स्थूल ताज पहन करके बेहद के बच्चे बैठे होंगे बाबा के सामने, ಮತ್ತೆ ಸ್ಥೂಲದಲ್ಲಿ ಕಿರೀಟವನ್ನು ಹಾಕೊಂಡು ಬೇಹದ್ದಿನ ಮಕ್ಕಳು ಕುತ್ಕೊಂಡಿರ್ತಾರೆ ಬೇಹದ್ದಿನ ತಂದೆ ಎದುರುಗಡೆ, या सूक्ष्म ताज पहनकर बैठे होंगे। ಅಥವಾ ಸೂಕ್ಷ್ಮದಲ್ಲಿರೋ ಕಿರೀಟವನ್ನು ಹಾಕೊಂಡು ಕುತ್ಕೊಂಡಿರ್ತಾರೆ. कोई बच्चे हैं ಅಂದ್ರೆ ಕೆಲವು ಮಕ್ಕಳು ಇದ್ದಾರೆ जिन्होंने ये फैसला कर लिया है। ಅವರು ಈ ನಿರ್ಣಯವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. क्या क्या फैसला कर लिया है? ಏನಂತ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದಾರೆ? कि हम बाप दादा की वो विशेष भुजाओं में आ चुके हैं। ಅಂದ್ರೆ ನಾವು ಬಾಬ್ದಾದರವರ ವಿಶೇಷ ಭುಜಗಳಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ ಅಂತ. और हमको वो कार्य बाप दादा को सहयोगी बनने का कार्य विशेष पूरा करना है। ಮತ್ತೆ ನಮಗೆ ಆ ಬಾಬ್ದಾದರವರಿಗೆ ಸಹಯೋಗಿಗಳಾಗುವಂತ ವಿಶೇಷ ಕಾರ್ಯವನ್ನ ಪೂರ್ತಿ ಮಾಡಬೇಕಾಗಿದೆ ಅಂತ. तो क्या नशा है? ಮತ್ತೆ ಏನ್ ಹೆಮ್ಮೆ ಇದೆ? ताज पहनने से क्या नशा है? ಕಿರೀಟವನ್ನು ಹಾಕೊಳ್ಳೋದ್ರಿಂದ ಏನ್ ಹೆಮ್ಮೆ ಇದೆ, ನಶೆ ಏನಿದೆ?
ताज पहन लिया जाता है तो कोई नशा चढ़ता है कि नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಕಿರೀಟವನ್ನು ಹಾಕೊಂಡ್ಬಿಡ್ತಾರೆ ಆವಾಗ ಅವ್ರಿಗೆ ಏನಾದರೂ ನಶೆ ಏರುತ್ತೋ ಇಲ್ವೋ? राजाएं ताज पहन करके कहाँ बैठते थे? ರಾಜರೆಲ್ಲ ಕಿರೀಟವನ್ನು ಹಾಕೊಂಡು ಎಲ್ಲಿ ಕುತ್ಕೊಂತ ಇದ್ರು? सिंहासन पर बैठते थे। ಸಿಂಹಾಸನದ ಮೇಲೆ ಕುತ್ಕೊಂತ ಇದ್ರು. हैं? सिंहासन पर बैठते थे ना? ಹೇಳ್ತಾ ಇದಾರೆ ಬಾಬಾ, ಮತ್ತೇನು ಸಿಂಹಾಸನದ ಮೇಲೆ ಕುತ್ಕೊಂತ ಇದ್ರು ಅಲ್ವಾ? तो उन सिंहासन पर बैठने वाले ताजपोशी ಮತ್ತೆ ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳುವಂಥವ್ರು ಕಿರೀಟಧಾರಿಗಳು, करने वाले राजाओं को क्या नशा होता था उस समय? ಮತ್ತೆ ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳುವಂಥ ರಾಜರು ಯಾರೇ ಇರ್ತಾ ಇದ್ರು ಅವರಿಗೆ ಆ ಸಮಯದಲ್ಲಿ ಏನು ಹೆಮ್ಮೆ ಅನುಭವ ಆಗ್ತಾ ಇತ್ತು, ಏನು ನಶೆ ಇರ್ತಾ ಇತ್ತು? उनको नशा होता था ना? ಅವರಿಗೆ ಆ ನಶೆ ಇರ್ತಾ ಇತ್ತಲ್ವಾ? तो ताज पहनने से तुम्हारा क्या नशा है? ಮತ್ತೆ ಆ ಕಿರೀಟವನ್ನು ಹಾಕೊಳ್ಳೋದ್ರಿಂದ ನಿಮ್ಗೇನು ನಶೆ ಇದೆ? ये फरिश्ते के नशे में है। ಇವರಂತೂ ಫರಿಸ್ತೆ ನಶೆಯಲ್ಲಿದ್ದಾರೆ. क्या? जो छोटे छोटे बच्चे बैठे हैं उनको ताज पहना के 18,000 की पब्लिक में बैठा दिया जाए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವರಂತೂ ನಶೆಯಲ್ಲಿದ್ದಾರೆ. ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಯಾರೇ ಇದ್ದರೂ ಅವ್ರನ್ನ ಕಿರೀಟವನ್ನು ಹಾಕಿಸ್ಬಿಟ್ಟು ಅವರಿಗೆ 18,000 ಪಬ್ಲಿಕ್ಕಿನ ಎದುರುಗಡೆ ಕೂರಿಸ್ಬಿಟ್ಟಿದ್ದಾರೆ इतने बड़े हाल में, ಇಷ್ಟು ದೊಡ್ಡ ಹಾಲ್ನಲ್ಲಿ. तो उनको नशा कितना चढ़ेगा? चढ़ेगा कि नहीं चढ़ेगा? ಮತ್ತೆ ಅವರಿಗೆ ಎಷ್ಟು ನಶೆ ಇರುತ್ತೆ? ಆ ನಶೆ ಇರುತ್ತೋ ಇಲ್ವೋ ಅವರಿಗೆ? वो तो स्थूल बात हो गई। ಅದಂತೂ ಸ್ಥೂಲ ಮಾತಾಗೋಯ್ತು. लेकिन बाप दादा सूक्ष्म बात करते हैं, बेहद की बात करते हैं। ಆದರೆ ಬಾಬ್ದಾದ ಸೂಕ್ಷ್ಮ ಮಾತನ್ನ ಹೇಳ್ತಾರ, ಬೇಹದ್ದಿನ ಮಾತನ್ನ ಹೇಳ್ತಾರ, ये हद के बच्चों की हद की ताजपोशी की बात करते हैं। ಅಥವಾ ಹದ್ದಿನ ಮಕ್ಕಳಿನ ಬಗ್ಗೆ ಹೇಳ್ತಾರ, ಹದ್ದಿನ ಕಿರೀಟಧಾರಿಗಳು ತಾಜ್ಪೋಷಿ ಏನಾಗುತ್ತೆ ಅವ್ರದ್ದು ಅದ್ರ ಬಗ್ಗೆ ಮಾತಾಡ್ತಾ ಇದಾರ ಬಾಬ್ದಾದ. बेहद की बात है। ಇದಂತೂ ಬೇಹದ್ದಿನ ಮಾತಾಗಿದೆ. ये फरिश्ते के नशे में है। ಇವರಂತೂ ಫರಿಸ್ತೆ ನಶೆಯಲ್ಲಿದ್ದಾರೆ. हाथ हिला रहे हैं कि हम नशे में हैं। ಕೈಯನ್ನ ಅಲ್ಲಾಡಿಸ್ತಾ ಇದ್ದಾರೆ, ಹಾ ನಾವು ನಶೆಯಲ್ಲಿದ್ದೀವಿ ಅಂತ. स्थूल हाथ नहीं, कौन सा हाथ? ಇಲ್ಲಿ ಸ್ಥೂಲ ಕೈಗಳ ಮಾತಲ್ಲ, ಯಾವ ಕೈ ಆಗಿದೆ? इनका बुद्ध रूपी हाथ बाप दादा को हिलता हुआ नजर आ रहा है। ಅಂದ್ರೆ ಇವರ ಬುದ್ಧಿರೂಪಿ ಕೈ ಅಲ್ಲಾಡ್ತಾ ಇರೋದು ಬಾಬ್ದಾದರವರಿಗೆ ಕಾಣಿಸ್ತಾ ಇದೆ. तो इस वर्ष क्या करेंगे? ಮತ್ತೆ ಈ ವರ್ಷದಲ್ಲಿ ಏನ್ ಮಾಡ್ತೀರಾ? कौन से वर्ष में? ಯಾವ ವರ್ಷದ ಮಾತು ಹೇಳ್ತಾ ಇರೋದು? 2004 का वर्ष, 2004ನೇ ವರ್ಷ. जो कल शुरू होने वाला है। 31 तारीख की वाणी थी ना? ಯಾವುದು ನಾಳೆ ಆರಂಭ ಆಗ್ತಾ ಇದೆ, ಇದು 31ನೇ ತಾರೀಕಿನ ವಾಣಿ ಆಗಿತ್ತು ಅಲ್ವಾ? तो इस वर्ष क्या करेंगे? ಮತ್ತೆ ಈ ವರ್ಷದಲ್ಲಿ ಏನ್ ಮಾಡ್ತೀರಾ? इस वर्ष बना 2004 के वर्ष में क्या करेंगे? ಈ ವರ್ಷ ಅಂದ್ರೆ 2004ನೇ ವರ್ಷದಲ್ಲಿ ಏನ್ ಮಾಡ್ತೀರಾ? नए वर्ष में क्या नवीनता करेंगे? ಹೊಸ ವರ್ಷದಲ್ಲಿ ಏನು ನವೀನತೆಯನ್ನ ಮಾಡ್ತೀರಾ? प्लान बनाया है कुछ? ಏನಾದ್ರೂ ಪ್ಲಾನ್ ಮಾಡಿದೀರಾ? है? अगर कुछ करेंगे, जिम्मेवारी का ताज डाला हुआ है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದ್ ವೇಳೆ ಏನಾದ್ರೂ ಮಾಡಿದ್ರೆ ಜವಾಬ್ದಾರಿಯ ಕಿರೀಟವನ್ನಂತೂ ಹಾಕಿದ್ದಾರೆ. तो कुछ प्लान बनाया हुआ है। ಮತ್ತೆ ಏನಾದ್ರೂ ಪ್ಲಾನ್ ಮಾಡಿದೀರಾ? नवीनता क्या करेंगे? ನವೀನತೆಯನ್ನ ಏನ್ ಮಾಡ್ತೀರಾ? ये प्रदर्शनी होती चली आई, बड़ी बड़ी ಇದಂತೂ ದೊಡ್ಡ ದೊಡ್ಡ ಪ್ರದರ್ಶನಿ ಆಗ್ತಾ ಬಂದಿದೆ. बड़ी बड़ी कॉन्फ्रेंसेस होती चली आई ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳೆಲ್ಲ ಆಗ್ತಾ ಬಂದಿದೆ. है? अभी दिल्ली में कौन सा प्रोग्राम कर लिया? ಇವಾಗ ದಿಲ್ಲಿ ಅವರು ಯಾವ ಪ್ರೋಗ್ರಾಮ್ ಅನ್ನ ಮಾಡ್ಬಿಟ್ಟಿದ್ದಾರೆ? नेहरू स्टेडियम है? विश्व लेवल पर कोई प्रोग्राम किया? ನೆಹರು ಸ್ಟೇಡಿಯಂನಲ್ಲಿ ಮಾಡಿದ್ದಾರೆ ಅಲ್ವಾ? ವಿಶ್ವ ಲೆವೆಲ್ನಲ್ಲಿ ಏನಾದರೂ ಮಾಡಿದಾರೋ ಇಲ್ವಾ ಪ್ರೋಗ್ರಾಮ್? वो भी प्रोग्राम कर लिया। कलकत्ते में भी उससे बड़ा प्रोग्राम कर लिया। ಅವರು ಸಹ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ರು, ಮತ್ತೆ ಕಲ್ಕತ್ತಾದಲ್ಲಿ ಅದಕ್ಕಿಂತ ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡ್ಬಿಟ್ರು. अभी कुछ नया प्लान बनाया है? ಮತ್ತೆ ಇವಾಗ ಏನಾದರೂ ಹೊಸ ಪ್ಲಾನ್ ಅನ್ನ ಮಾಡಿದೀರಾ? है? या रथ यात्राएं निकालते रहेंगे? ಅಥವಾ ಈ ರಥಯಾತ್ರೆಗಳನ್ನೇ ತೆಗಿತಾ ಇರ್ತೀರಾ? नवीनता क्या करेंगे? ಏನ್ ನವೀನತೆಯನ್ನ ಮಾಡ್ತೀರಾ? प्रोग्राम तो करते रहते हैं। ಪ್ರೋಗ್ರಾಮ್ ಅಂತೂ ಮಾಡ್ತಾ ಇರ್ತೀರಾ. लाखों लाख का भी प्रोग्राम किया। ಲಕ್ಷದಷ್ಟು ಸಂಖ್ಯೆಯಲ್ಲೂ ಸಹ ಪ್ರೋಗ್ರಾಮ್ಗಳನ್ನ ಮಾಡಿದೀರಾ. क्या? एक एक प्रोग्राम में ब्रह्मा कुमारियों के एक एक प्रोग्राम में कितने कितने लोग आते हैं? ಅಂದ್ರೆ ಒಂದೊಂದು ಪ್ರೋಗ್ರಾಮ್ ಏನಿದೆ ಬ್ರಹ್ಮಕುಮಾರಿಯವರು ಮಾಡುವಂತ ಪ್ರೋಗ್ರಾಮ್ಗಳು, ಆ ಒಂದೊಂದು ಪ್ರೋಗ್ರಾಮ್ನಲ್ಲಿ ಎಷ್ಟು ಜನಗಳು ಬರ್ತಾರೆ? लाखों लाख लोग आ जाते हैं। ಲಕ್ಷದಷ್ಟು ಜನಗಳು ಬಂದ್ಬಿಡ್ತಾರೆ. लाख का भी प्रोग्राम किया, 2 लाख का भी किया।
ಲಕ್ಷದಷ್ಟು ಜನಗಳ ಪ್ರೋಗ್ರಾಮು ಮಾಡಿದ್ದಾರೆ, 2 ಲಕ್ಷದಷ್ಟು ಜನಗಳ ಪ್ರೋಗ್ರಾಮನ್ನು ಮಾಡಿದ್ದಾರೆ. अभी नवीनता क्या करेंगे? ಇವಾಗ ಏನು ನವೀನತೆಯನ್ನು ಮಾಡ್ತೀರಾ? वो लाखों लाख पब्लिक इकट्ठी कर ली, ಇವಾಗಂತೂ ಲಕ್ಷದಷ್ಟು ಪಬ್ಲಿಕ್ಕನ್ನು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. वो तो प्रजा वर्ग की पब्लिक हो गई. ಅದಂತೂ ಪ್ರಜಾವರ್ಗದ ಪಬ್ಲಿಕ್ ಆಗೋಗ್ಬಿಟ್ಟಿದೆ. साधारण पब्लिक कहेंगे ಸಾಧಾರಣ ಪಬ್ಲಿಕ್ ಹೇಳ್ತಾರೆ, या उसे असाधारण पब्लिक कहेंगे? ಮತ್ತೆ ಅಥವಾ ಅದಕ್ಕೆ ಅಸಾಧಾರಣವಾಗಿರುವಂತ ಪಬ್ಲಿಕ್ ಅಂತ ಹೇಳಲಾಗುತ್ತೆ. हैं? साधारण ही कहेंगे दुनिया की दृष्टि में. ಪ್ರಪಂಚದವರ ದೃಷ್ಟಿಯಲ್ಲಿ ಅದಕ್ಕೆ ಸಾಧಾರಣ ಅಂತಾನೆ ಹೇಳಲಾಗುತ್ತೆ. तो नवीनता क्या करेंगे? ಮತ್ತೆ ಏನ್ ನವೀನತೆಯನ್ನ ಮಾಡ್ತೀರಾ? आजकल के लोग एक तरफ स्वप्राप्ति के लिए इच्छुक हैं. ಈಗಿನ ಜನಗಳಂತೂ ಒಂದ್ ಕಡೆ ಸ್ವಪ್ರಾಪ್ತಿಗೋಸ್ಕರ ಇಚ್ಛುಕರಾಗಿರ್ತಾರೆ. क्या कि हमको भी कुछ प्राप्ति हो जाए, ಏನಂತ ಅಂದ್ರೆ ನಮಗೂ ಏನಾದ್ರೂ ಸ್ವಲ್ಪ ಪ್ರಾಪ್ತಿ ಆಗೋಗ್ಬಿಡ್ಲಿ ಅಂತ. लेकिन हिम्मतहीन है. ಆದ್ರೆ ಧೈರ್ಯಹೀನರಾಗಿರ್ತಾರೆ, ಅವರಿಗೆ ಧೈರ್ಯನೇ ಇರಲ್ಲ. प्राप्ति तो करना चाहते हैं, ಪ್ರಾಪ್ತಿ ಅಂತೂ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, लेकिन हिम्मत नहीं है. ಆದ್ರೆ ಅವ್ರ ಹತ್ರ ಧೈರ್ಯ ಇರೋದಿಲ್ಲ. सुनना चाहते भी हैं, ಕೇಳಲಿಕ್ಕೂ ಇಷ್ಟಪಡ್ತಾರೆ, लेकिन जो सुनते हैं ईश्वरीय ज्ञान को, ಆದ್ರೆ ಈಶ್ವರೀಯ ಜ್ಞಾನವನ್ನ ಏನ್ ಕೇಳ್ತಾರೆ वह बनने की हिम्मत नहीं है. ಅದನ್ನ ಆಗ್ಲಿಕ್ಕೋಸ್ಕರ ಅವರಲ್ಲಿ ಧೈರ್ಯನೇ ಇಲ್ಲ. क्या ईश्वरीय ज्ञान को सुनते तो हैं, ಅಂದ್ರೆ ಏನಂತ ಹೇಳಿದ್ರು, ಈಶ್ವರೀಯ ಜ್ಞಾನವನ್ನಂತೂ ಕೇಳ್ತಾರೆ, लेकिन सुनने के बाद उस ज्ञान में जो मनुष्य से देवता बनाने की बात कही जाती है, ಆದ್ರೆ ಕೇಳಿದ ನಂತರ ಆ ಜ್ಞಾನದಲ್ಲಿ ಏನ್ ಮನುಷ್ಯರಿಂದ ದೇವತೆಗಳಾಗುವಂತ ಮಾತನ್ನ ಹೇಳಲಾಗುತ್ತೆ, वह देवता बनने की हिम्मत नहीं है. ಆ ದೇವತೆಗಳಾಗುವಂತ ಧೈರ್ಯ ಇಲ್ಲ. ऐसी आत्माओं को परिवर्तन करने के लिए ಆ ತರ ಆತ್ಮಗಳನ್ನ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ पहले तो आत्माओं को हिम्मत के पंख लगाओ. ಮೊದಲಂತೂ ಆತ್ಮಗಳಿಗೆ ಧೈರ್ಯದ ರೆಕ್ಕೆಗಳನ್ನ ಹಾಕಿ. क्या जो भी आत्माएं आ रही हैं, ಏನಂತ ಹೇಳಿದ್ರು, ಯಾರೇ ಆತ್ಮಗಳು ಬರ್ತಾ ಇದ್ದಾರೆ वो इतनी हिम्मतहीन आत्माएं आ रही हैं, ಅವರೆಲ್ಲ ಅಷ್ಟು ಧೈರ್ಯ ಇಲ್ಲದೆ ಇರುವಂತ ಆತ್ಮಗಳು ಬರ್ತಾ ಇದ್ದಾರೆ. उनको हिम्मत के पंख लगाने पड़े. ಅವರಿಗಂತೂ ಧೈರ್ಯದ ರೆಕ್ಕೆಗಳನ್ನ ಹಾಕ್ಬೇಕಾಗುತ್ತೆ. हिम्मत के पंख का आधार है अनुभव. ಧೈರ್ಯದ ರೆಕ್ಕೆಗಳ ಆಧಾರನೇ ಆಗಿದೆ ಅನುಭವ. क्या कौन लगा सकेंगे हिम्मत का पंख? ಮತ್ತೆ ಈ ಧೈರ್ಯದ ರೆಕ್ಕೆಗಳನ್ನ ಯಾರು ಹಾಕ್ಬೋದಾಗಿದೆ? जो अनुभवी आत्माएं होंगी वही हिम्मत का पंख लगा सकेंगी. ಯಾರು ಅನುಭವಿ ಆತ್ಮಗಳಾಗಿರ್ತಾರೆ ಅವರೇ ಧೈರ್ಯದ ರೆಕ್ಕೆಗಳನ್ನ ಹಾಕ್ಬೋದಾಗಿದೆ. उनको अनुभव कराओ, ಅವರಿಗೆ ಈ ಮಾತಿನ ಅನುಭವವನ್ನ ಮಾಡಿಸಿ, अपने अनुभव के आधार पर. ತಮ್ಮ ಅನುಭವದ ಆಧಾರದ ಮೇಲೆ. अनुभव ऐसी चीज है, ಅನುಭವ ಅಂತೂ ಆ ಥರ ಮಾತಾಗಿದೆ, जरा सा अंजलि मिलने के बाद ಸ್ವಲ್ಪ ಅಂಜಲಿ ಸಿಕ್ಕ ತಕ್ಷಣನೇ अनुभव किया, ಅನುಭವನ ಮಾಡ್ಕೊಂತಾರೆ. अनुभव किया तो उनको कहो अनुभव का पंख, ಅನುಭವನ ಮಾಡ್ಕೊಂತಾರೆ, ಮತ್ತೆ ಅದಕ್ಕೆ ಹೇಳಲಾಗುತ್ತೆ ಅನುಭವದ ರೆಕ್ಕೆ ಅಂತ, या अनुभव के पांव कहो. ಅಥವಾ ಅನುಭವದ ಕಾಲುಗಳು ಅಂತ ಹೇಳಿ. उस अनुभव के पंख से उड़ेंगे अथवा अनुभव के पांव से हिम्मत में आगे बढ़ जाएंगे. ಮತ್ತೆ ಅನುಭವದ ರೆಕ್ಕೆಯಿಂದ ಆರ್ತಾರೆ ಅಥವಾ ಅನುಭವದ ಕಾಲಿನಿಂದ ಧೈರ್ಯದಿಂದ ಮುಂದೆ ಓಡೋಗ್ತಾರೆ. 31/12/2003-4 की अव्यक्तवाणी का दूसरा पेज. इसके लिए विशेष इस वर्ष निरंतर अखंड महादानी बनना पड़े. ಅದಕ್ಕೋಸ್ಕರ ಈ ವರ್ಷದಲ್ಲಿ ವಿಶೇಷವಾಗಿ ಅಖಂಡ ಮಹಾದಾನಿಗಳಾಗಬೇಕಾಗುತ್ತೆ. क्या निरंतर ನಿರಂತರವಾಗಿ, ಏನಂತ ಹೇಳಿದ್ರೆ ನಿರಂತರನೂ ಆಗ್ಬೇಕು, ಮತ್ತೆ अखंड महादानी बनना पड़े. ऐसे नहीं 2-4 ಮತ್ತೆ ಅಖಂಡ ಮಹಾದಾನಿ ಆಗ್ಬೇಕಾಗುತ್ತೆ. दिन का 1 दिन का कोई बड़ा प्रोग्राम कर लिया और उठ के भागे. ಮತ್ತೆ ಆ ಥರ ಅಲ್ಲ, 1-2 ದಿನದ್ದು 4 ದಿನದ್ದು ಏನಾದರೂ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ, ಮತ್ತೆ ಎದ್ದು ಓಡೋಗ್ತಾರೆ. प्रोग्राम करने वाले भी पल्ला झाड़ के खड़े उठ के भागे, ಪ್ರೋಗ್ರಾಮ್ ಮಾಡೋರು ಸಹ ಎದ್ದು ಓಡೋಗ್ಬಿಡ್ತಾರೆ ಸೆರಗನ್ನ ಅಲ್ಲಾಡಿಸ್ಕೊಂಡು. और देखने वाले भी भाषण सुन करके भागे. ಮತ್ತೆ ನೋಡುವಂಥವ್ರು ಸಹ ಭಾಷಣವನ್ನ ಕೇಳ್ಬಿಟ್ಟು ಓಡೋಗ್ತಾರೆ. क्या करना पड़े? ಏನ್ ಮಾಡ್ಬೇಕಾಗುತ್ತೆ? अखंड महादानी बनना पड़े. ಏನ್ ಮಾಡ್ಬೇಕಾಗುತ್ತೆ? ಅಖಂಡ ಮಹಾದಾನಿಗಳಾಗಬೇಕಾಗುತ್ತೆ. अखंड महादानी ಅಖಂಡ ಮಹಾದಾನಿ ಅಂದ್ರೆ मनसा द्वारा शक्ति स्वरूप बनाओ. ಮನಸ್ಸಿನ ಮುಖಾಂತರ ಶಕ್ತಿ ಸ್ವರೂಪರನ್ನಾಗಿ ಮಾಡಿ.
महादानी बन निरंतर शक्तियों का अनुभव कराओ। ಮಹಾದಾನಿಗಳಾಗ್ಬಿಟ್ಟು ನಿರಂತರವಾಗಿ ಶಕ್ತಿಗಳ ಅನುಭವವನ್ನು ಮಾಡಿಸಿ, मनसा द्वारा वाइब्रेशन द्वारा, ಮನಸ್ಸಿನ ಮುಖಾಂತರ ವೈಬ್ರೇಷನಿನ ಮುಖಾಂತರ, मनसा मना वाइब्रेशन के द्वारा, ಮನಸ ಅಂದ್ರೇನು ವೈಬ್ರೇಷನಿನ ಮುಖಾಂತರ, वाचा द्वारा ज्ञान दो। ಮತ್ತೆ ವಾಣಿಯ ಮುಖಾಂತರ ಜ್ಞಾನವನ್ನ ಕೊಡಿ. अगर सन्मुख आ जाए ಒಂದ್ ವೇಳೆ ಸಮ್ಮುಖದಲ್ಲಿ ಬಂದ್ಬಿಟ್ರೆ तो उनको वाचा द्वारा ज्ञान दो, ಮತ್ತೆ ಸಮ್ಮುಖದಲ್ಲಿ ಬಂದ್ಬಿಟ್ರೆ ಅವರಿಗೆ ವಾಣಿಯ ಮುಖಾಂತರ ಜ್ಞಾನವನ್ನ ಕೊಡಿ. कर्म द्वारा काहे का दान देना है? ಕರ್ಮದ ಮುಖಾಂತರ ಯಾವ ಮಾತಿನ ದಾನ ಕೊಡ್ಬೇಕಾಗಿದೆ? गुणों का दान। ಗುಣಗಳ ದಾನ ಕೊಡ್ಬೇಕಾಗಿದೆ. सारा दिन चाहे मनसा चाहे वाचा ಇಡೀ ದಿನದಲ್ಲಿ ಭಲೆ ಅದು ಮನಸ ಆಗಿರ್ಲಿ ಅಥವಾ ವಾಚನೆ ಆಗಿರ್ಲಿ चाहे कर्मणा, तीनों द्वारा अखंड दानी बनो। ಅಥವಾ ಕರ್ಮಣನೇ ಆಗಿರ್ಲಿ, ಮೂರದ ಮುಖಾಂತರ ಅಖಂಡ ಮಹಾದಾನಿಗಳಾಗಬೇಕು. अखंड दानी बनो या महादानी? ಅಖಂಡ ದಾನಿಗಳಾಗ್ಬೇಕಾ ಅಥವಾ ಮಹಾದಾನಿ ಆಗ್ಬೇಕಾ? महादानी बनो। ಮಹಾದಾನಿ ಆಗ್ಬೇಕು. समय प्रमाण अभी दानी नहीं। ಸಮಯ ಪ್ರಮಾಣವಾಗಿ ಇವಾಗ ಕೇವಲ ದಾನಿ ಆಗ್ಬಾರ್ದು, क्या अभी अखंड दानी भी नहीं बने हैं। ಇವಾಗಂತೂ ಅಖಂಡ ದಾನಿಗಳು ಸಹ ಆಗಿಲ್ಲ ಇನ್ನು. समय प्रमाण अभी दानी नहीं, कब कब दान किया है। ಸಮಯ ಪ್ರಮಾಣವಾಗಿ ಇವಾಗ ಕೇವಲ ದಾನಿ ಆಗ್ಬಾರ್ದು, ಅಂದ್ರೆ ದಾನ ಕೊಡೋರಷ್ಟೇ ಆಗ್ಬಾರ್ದು, ಮಹಾದಾನಿ ಅಖಂಡ ಮಹಾದಾನಿಗಳಾಗಬೇಕು. ಯಾವಾಗ ಯಾವಾಗ ಏನೇನ್ ದಾನವನ್ನ ಮಾಡಿದ್ದೀರಾ, कब किया है कब नहीं किया है। क्या ಒಂದೊಂದ್ಸತಿ ಮಾಡಿದ್ದೀರಾ, ಒಂದೊಂದ್ಸತಿ ಮಾಡಿಲ್ಲ. ಏನ್ನ? दान ದಾನವನ್ನ. नहीं, अखंड दानी बनो। ಆ ಥರ ಅಲ್ಲ, ಏನಂತ ಹೇಳಿದ್ರು ಅಖಂಡ ದಾನಿಗಳಾಗಿ. क्योंकि आत्माओं को आवश्यकता है। ಯಾಕೆಂದ್ರೆ ಆತ್ಮಗಳಿಗೆ ಇದರ ಅವಶ್ಯಕತೆ ಇದೆ. दानी बनने के लिए पहले अपना जमा का खाता चेक करो। ಮತ್ತೆ ಮಹಾದಾನಿಗಳಾಗ್ಲಿಕ್ಕೋಸ್ಕರ ಮೊದಲು ನೀವು ನಿಮ್ಮ ಜಮಾ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. क्या क्या करो? ಏನಂತ ಹೇಳಿದ್ರು ಏನ್ ಮಾಡ್ಕೋಬೇಕು? पहले अपना जमा का खाता चेक करो कि कितना जमा किया है। ಮೊದಲು ನೀವು ನಿಮ್ಮ ಜಮಾ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಅಂತ. शक्तियों का कितना खजाना जमा किया है। ಶಕ್ತಿಗಳ ಎಷ್ಟು ಖಜಾನೆಯನ್ನ ಜಮಾ ಮಾಡ್ಕೊಂಡಿದ್ದೀರಾ? शक्तियाँ कौन कौन सी ಶಕ್ತಿಗಳು ಅಂದ್ರೆ ಯಾವ್ಯಾವ್ದಾಗಿದೆ? हैं? अष्ट शक्तियाँ खास, ವಿಶೇಷವಾಗಿ ಅಷ್ಟಶಕ್ತಿಗಳು. जैसे अष्ट देवताएं हैं उनकी अष्ट शक्तियाँ भी विशेष है। ಯಾವ ತರ ಅಷ್ಟ ದೇವತೆಗಳಿದ್ದಾರೆ, ಅವರ 8 ಶಕ್ತಿಗಳು ಸಹ ಇದ್ದಾರೆ ವಿಶೇಷವಾಗಿ. सहन शक्ति, सामना करने की शक्ति, ಸಹನ ಶಕ್ತಿ, ಎದುರಿಸುವಂತ ಶಕ್ತಿ, परख शक्ति, ಪರೀಕ್ಷಿಸುವ ಶಕ್ತಿ, निर्णय करने की शक्ति। ನಿರ್ಣಯ ಮಾಡುವ ಶಕ್ತಿ. ये चेक करो। ಈ ಶಕ್ತಿಗಳನ್ನ ಚೆಕ್ ಮಾಡ್ಕೊಳ್ಳಿ. गुणों का खजाना चेक करो। ಗುಣಗಳ ಖಜಾನೆಯನ್ನ ಚೆಕ್ ಮಾಡ್ಕೊಳ್ಳಿ. और चारों सब्जेक्ट्स चेक करो। ಮತ್ತೆ 4 ಸಬ್ಜೆಕ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ज्ञान, योग, धारणा और सेवा। ಜ್ಞಾನ, ಯೋಗ, ಧಾರಣೆ ಮತ್ತೆ ಸೇವೆ. चारों ही सब्जेक्ट में जमा का खाता कितनी परसेंटेज में है? 4 ಸಬ್ಜೆಕ್ಟ್ ನಲ್ಲಿ ಜಮಾ ಖಾತೆ ಏನಿದೆ ಅದು ನಮ್ದು ಎಷ್ಟು ಪರ್ಸೆಂಟೇಜ್ ನಲ್ಲಿದೆ? अगर स्वयं में जमा का खाता नहीं होगा ಒಂದ್ ವೇಳೆ ಸ್ವಯಂನಲ್ಲಿ ಜಮಾ ಮಾಡುವಂತ ಖಾತೆ ಇಲ್ಲ ಅಂದ್ರೆ तो फिर महादानी कैसे बनेंगे? ಮತ್ತೆ ನೀವು ಮಹಾದಾನಿಗಳು ಯಾವ ತರ ಆಗ್ತೀರಾ? और जमा के खाते को चेक करने की निशानी क्या है? ಮತ್ತೆ ಜಮಾ ಮಾಡುವ ಖಾತೆಯನ್ನ ಚೆಕ್ ಮಾಡುವಂತ ಗುರುತೇ ಏನಾಗಿದೆ? हैं? जमा का खाता ಜಮಾ ಮಾಡುವ ಖಾತೆ ಏನಿದೆ इकट्ठा किया है, कम किया है या ज्यादा किया है, ಅದನ್ನ ಒಂದುಗೂಡಿಸಿದೀರಾ, ಕಡಿಮೆ ಮಾಡಿದೀರಾ ಅಥವಾ ಜಾಸ್ತಿ ಮಾಡಿದೀರಾ? उसको चेक करने की निशानी है मनसा वाचा कर्म द्वारा। ಅದನ್ನ ಚೆಕ್ ಮಾಡುವಂತ ಗುರುತೇ ಏನಾಗಿದೆ? ಮನಸಾ ಮುಖಾಂತರ, ವಾಣಿಯ ಮುಖಾಂತರ ಮತ್ತೆ ಕರ್ಮದ ಮುಖಾಂತರ. सेवा तो देखने में आ जाती है, ಸೇವೆ ಅಂತೂ ನೋಡ್ಲಿಕ್ಕೆ ಕಾಣಿಸುತ್ತೆ. लेकिन जमा की निशानी है सेवा करते हुए। ಆದ್ರೆ ಜಮಾ ಮಾಡುವಂತ ಗುರುತೇ ಏನಾಗಿದೆ? ಸೇವೆ ಮಾಡ್ತಾ ಮಾಡ್ತಾನು पहले स्वयं में संतुष्टता कितनी आती है? ಮೊದಲು ಸ್ವಯಂನಲ್ಲಿ ಸಂತುಷ್ಟತೆ ಎಷ್ಟು ಬರುತ್ತೆ यह आई है। ಅಥವಾ ಬಂದಿದೆನಾ? साथ साथ जिनों की सेवा करते हो ಜೊತೆ ಜೊತೆಯಲ್ಲಿ ನೀವು ಯಾರ ಸೇವೆಯನ್ನ ಮಾಡ್ತೀರಾ उन आत्माओं में खुशी और संतुष्टता कितनी आती है? ಮತ್ತೆ ಆ ಆತ್ಮಗಳಲ್ಲಿ ಎಷ್ಟು ಖುಷಿ ಬರುತ್ತೆ, ಎಷ್ಟು ಸಂತುಷ್ಟತೆ ಬರುತ್ತೆ, यह कितनी आई? ಅಥವಾ ಎಷ್ಟು ಬಂದಿದೆ?
जो भी मनसा से सेवा की, ಏನೇ ಮನಸ ಮುಖಾಂತರ ಸೇವೆಯನ್ನು ಮಾಡಿದ್ದಾರೆ, जिन आत्माओं की भी सेवा की, ಯಾವ ಆತ್ಮಗಳದ್ದೇ ಸೇವೆಯನ್ನು ಮಾಡಿದ್ದಾರೆ, जिन आत्माओं की वाचा या कर्मणा से सेवा की, ಯಾವ ಆತ್ಮಗಳದ್ದು ವಾಣಿ ಅಥವಾ ಕರ್ಮದ ಮುಖಾಂತರ ಸೇವೆಯನ್ನು ಮಾಡಿರ್ತಾರೆ, उनमें संतोष कितना आया, ಅವರಲ್ಲಿ ಎಷ್ಟು ಸಂತೋಷ ಬಂದಿದೆ, उनकी आत्मा कितनी तृप्त हुई। ಅವರ ಆತ್ಮ ಎಷ್ಟು ತೃಪ್ತಿಯಾಗಿದೆ. अगर दोनों तरफ संतुष्टता नहीं, ಒಂದ್ ವೇಳೆ ಎರಡು ಕಡೆನೂ ಸಂತುಷ್ಟತೆ ಇಲ್ಲ ಅಂದ್ರೆ, कौन से दोनों तरफ, ಯಾವ ಕಡೆ ಎರಡು ಕಡೆ ಅಂದ್ರೆ स्वयं में और जिन आत्माओं की मनसा वाचा कर्मणा सेवा की, ಸ್ವಯಂನಲ್ಲಿ ಮತ್ತೆ ಯಾವ ಆತ್ಮಗಳ ಮುಖಾಂತರ ಮನಸ ವಾಚ ಕರ್ಮಣನಲ್ಲಿ ಸೇವೆಯನ್ನ ಮಾಡಿದ್ದೀರಾ, अगर दोनों तरफ संतुष्टता नहीं तो समझो सेवा के खाते में ಒಂದ್ ವೇಳೆ ಎರಡೂ ಕಡೆ ಸಂತುಷ್ಟತೆ ಇಲ್ಲ ಅಂದ್ರೆ ತಿಳ್ಕೊಳ್ಳಿ, ಮತ್ತೆ ಆ ಸೇವೆಯ ಖಾತೆಯಲ್ಲಿ आपकी सेवा का फल जमा ही नहीं हुआ। ನಿಮ್ಮ ಸೇವೆಯ ಫಲ ಏನಿದೆ ಅದು ಜಮಾನೇ ಆಗಿಲ್ಲ. क्या कहा ಏನಂತ ಹೇಳಿದ್ರು, है? सेवा के खाते में फल जमा ही नहीं हुआ। ಸೇವೆಯ ಖಾತೆಯಲ್ಲಿ ಆ ಫಲ ಜಮಾನೇ ಆಗಿಲ್ಲ. बाप दादा कभी कभी बच्चों के जमा का खाता देखते हैं, ಬಾಬ್ದಾದ ಒಂದೊಂದ್ಸತಿ ಮಕ್ಕಳ ಜಮಾ ಖಾತೆಯನ್ನ ನೋಡ್ತಾರೆ. तो कहाँ कहाँ देखते हैं? ಮತ್ತೆ ಅವರು ಎಲ್ಲೆಲ್ಲಿ ನೋಡ್ತಾರೆ, सब बच्चों में ऐसा नहीं देखते हैं ಎಲ್ಲ ಮಕ್ಕಳಲ್ಲೂ ಆ ಥರ ನೋಡೋದಿಲ್ಲ. क्या, लेकिन कहाँ कहाँ देखते हैं कि मेहनत ज्यादा है ಆದ್ರೆ ಕೆಲವು ಕಡೆ ನೋಡ್ತಾರೆ ಶ್ರಮ ಪಡೋದೇನೋ ಜಾಸ್ತಿ ಶ್ರಮ ಪಡ್ತಾರೆ, और जमा का खाता कम है, ಮತ್ತೆ ಜಮಾ ಮಾಡುವ ಖಾತೆ ಕಡಿಮೆ ಇದೆ, जमा का फल कम निकलता है। ಜಮಾ ಮಾಡುವ ಫಲ ಕಡಿಮೆ ಆಗುತ್ತೆ. इसका कारण क्या है? ಮತ್ತೆ ಇದರ ಕಾರಣನೇ ಏನಾಗಿದೆ, इसका कारण है दोनों तरफ संतुष्टता की कमी है। ಮತ್ತೆ ಇದರ ಕಾರಣನೇ ಆಗಿದೆ ಎರಡೂ ಕಡೆ ಸಂತುಷ್ಟತೆ ಕಡಿಮೆ ಆಗಿದೆ. न सेवा करने वाले संतुष्ट हैं ಮತ್ತೆ ಸೇವೆ ಮಾಡುವಂತವರು ಸಹ ಸಂತುಷ್ಟರಾಗಿಲ್ಲ, और न जिनकी सेवा हुई है ಮತ್ತೆ ಯಾರ್ದು ಸೇವೆ ಆಗಿದೆ ಅವರು ಸಹ ಸಂತುಷ್ಟರಾಗಿಲ್ಲ. वो संतुष्ट हैं। दोनों में संतुष्टता की कमी है। ಅಂದ್ರೆ ಇಬ್ಬರಲ್ಲೂ ಸಂತುಷ್ಟತೆ ಕಡಿಮೆ ಆಗಿದೆ. अगर संतुष्टता का अनुभव नहीं किया, ಒಂದ್ ವೇಳೆ ಸಂತುಷ್ಟತೆಯ ಅನುಭವವನ್ನ ಮಾಡ್ಕೊಂಡಿಲ್ಲ ಅಂದ್ರೆ चाहे स्वयं चाहे दूसरे, ಭಲೆ ಸ್ವಯಂ ಆಗಿರ್ಲಿ ಅಥವಾ ಬೇರೆಯವರೇ ಆಗಿರ್ಲಿ, तो जमा का खाता कम होता है। ಆವಾಗ ಜಮಾ ಮಾಡುವ ಖಾತೆಯಲ್ಲಿ ಕಡಿಮೆ ಜಮಾ ಆಗುತ್ತೆ. बाप दादा ने जमा का खाता बहुत सहज बढ़ाने की गोल्डन चाबी बच्चों को दे दी। ಬಾಬ್ದಾದ ಸಹಜ ಸಾಧನ ಏನಿದೆ, ಜಮಾ ಮಾಡುವ ಖಾತೆಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಗೋಲ್ಡನ್ ಚಾನ್ಸ್ ಏನಿದೆ, ಬೀಗ ಏನಿದೆ ಅದರದ್ದು, ಅದು ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ. क्या चाबी दी है? ಯಾವ ಬೀಗವನ್ನ ಕೊಟ್ಟಿದ್ದಾರೆ, हैं? क्या चाबी दी है? ಕೇಳ್ತಾ ಇದ್ದಾರೆ ಬಾಬಾ, ಏನ್ ಬೀಗನ ಕೊಟ್ಟಿದ್ದಾರೆ. हैं? जानते हो, कोई कोई बच्चे जानते हैं, लेकिन बताओ यहाँ कोई जानते हैं तो? ಹಾ, ತಿಳ್ಕೊಂತಾರೆ ಕೆಲವು ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಯಾರಾದ್ರೂ ತಿಳ್ಕೊಂತಾರೆ ಅಂದ್ರೆ ಹೇಳಿ ಯಾರ್ಯಾರು ತಿಳ್ಕೊಂತಾರೆ ಅಂತ. कहते तो हम एडवांस वाले हैं। ಹೇಳೋದಂತೂ ಹೇಳ್ತಾರೆ, ನಾವಂತೂ ಅಡ್ವಾನ್ಸ್ನವರಾಗಿದ್ದೀವಿ. बोलो, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಹೇಳಿ जानते हो वो चाबी क्या है? ತಿಳ್ಕೊಂತೀರಾ ಆ ಬೀಗ ಯಾವ್ದಾಗಿದೆ ಅಂತ, ಏನಾಗಿದೆ ಅಂತ. वो चाबी मिली तो है ना? ಆ ಬೀಗ ಅಂತೂ ಸಿಕ್ಕಿದೆ ಅಲ್ವಾ. मिली होगी तो जानते भी होंगे। ಆ ಬೀಗ ಸಿಕ್ಕಿದೆ ಅಂದ್ರೆ ಮತ್ತೆ ನಿಮ್ಗೆ ಗೊತ್ತೂ ಇರುತ್ತೆ. सहज जमा का खाता भरपूर करने की गोल्डन चाबी है। ಸಹಜವಾಗಿ ಆ ಜಮಾ ಖಾತೆಯನ್ನ ತುಂಬಿಸ್ಕೊಳ್ಳುವಂತ ಗೋಲ್ಡನ್ ಬೀಗನೇ ಆಗಿದೆ. कोई भी मनसा वाचा कर्म हो, ಯಾವುದೇ ಮನಸ ವಾಚ ಕರ್ಮ ಆಗಿರ್ಲಿ, किसी में भी सेवा करने के समय ಯಾವುದರ ಮುಖಾಂತರನೇ ಆಗಿರ್ಲಿ, ಸೇವೆ ಮಾಡುವಂತ ಸಮಯದಲ್ಲಿ एक तो अपने अंदर निमित्त भाव की स्मृति रखो। ಒಂದಂತೂ ಸ್ವಯಂನಲ್ಲಿ ನಿಮಿತ್ತ ಭಾವದ ಸ್ಮೃತಿ ಇರಬೇಕು. क्या? मैं तो निमित्त आत्मा हूँ सेवा करने के लिए। ಏನಂತ, ನಾನಂತೂ ನಿಮಿತ್ತ ಆತ್ಮ ಆಗಿದ್ದೀನಿ ಸೇವೆ ಮಾಡ್ಲಿಕ್ಕೋಸ್ಕರ. मेरी आत्मा में इतनी ताकत नहीं है कि मैं ऐसी श्रेष्ठ विश्व की सेवा कर सकूं। ನನ್ನ ಆತ್ಮನಲ್ಲಿ ಇಷ್ಟೊಂದು ಶಕ್ತಿ ಇಲ್ಲ, ನಾನು ಈ ತರ ವಿಶ್ವದ ಶ್ರೇಷ್ಠ ಸೇವೆಯನ್ನು ಮಾಡೋ ತರ. कराने वाला बाप दादा कराने वाला है। ಮಾಡಿಸುವಂತವ್ರು ಬಾಬ್ದಾದ ಆಗಿದ್ದಾರೆ, ಅವರೇ ಮಾಡಿಸ್ತಾ ಇದ್ದಾರೆ. निमित्त भाव हो, तो ಈ ತರ ನಿಮಿತ್ತ ಭಾವನೆ ಇರಬೇಕು. निमित्त भाव की स्मृति हो, ಆ ನಿಮಿತ್ತ ಭಾವನೆಯ ಸ್ಮೃತಿ ಇರಬೇಕು. निर्माण भाव, शुभ भाव, आत्मिक स्नेह का भाव, ನಿರ್ಮಾಣ ಭಾವ, ಶುಭ ಭಾವ, ಆತ್ಮಿಕ ಸ್ನೇಹದ ಭಾವ,
अगर इस भाव की स्थिति में स्थित होकर सेवा करते हो ಒಂದ್ ವೇಳೆ ಈ ಭಾವನೆಯಲ್ಲಿ ಸ್ಥಿತರಾಗ್ಬಿಟ್ಟು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಸೇವೆಯನ್ನ ಮಾಡ್ತೀರಾ ಅಂದ್ರೆ तो सहज आपके इस भाव से आत्माओं की भावना पूर्ण हो जाती है। ಮತ್ತೆ ಆ ಭಾವನೆಯಿಂದ ಸಹಜವಾಗಿ ಬೇರೆ ಆತ್ಮಗಳ ಭಾವನೆ ಏನಿದೆ ಅದು ಪೂರ್ತಿ ಆಗೋಗುತ್ತೆ. आज के लोग ಇವಾಗ ಇರುವಂತ ಜನಗಳು हर एक का भाव क्या है, ಪ್ರತಿಯೊಬ್ಬರ ಭಾವನೆನೇ ಏನಾಗಿದೆ, क्या जो भी सुनने वाले होते हैं, ಏನಂತ ಹೇಳಿದ್ರು, ಯಾರೇ ಕೇಳುವಂತವ್ರಾಗಿರ್ತಾರೆ, संपर्क में आने वाले, समझने वाले, ಸಂಪರ್ಕದಲ್ಲಿ ಬರುವಂತವ್ರು, ತಿಳ್ಕೊಳುವಂತವ್ರು, वो क्या देखते हैं ಅವರೆಲ್ಲ ಏನ್ ನೋಡ್ತಾರೆ, कि ये जो बोलना चाहते हैं, ಇವ್ರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ, ये जो वाइब्रेशन छोड़ रहे हैं, ಇವ್ರು ಏನ್ ವೈಬ್ರೇಷನ್ ಅನ್ನ ಬಿಡ್ತಾ ಇದ್ದಾರೆ, ये जो दृष्टि दे रहे हैं, इनकी दृष्टि का भाव क्या है, ಇವ್ರು ಏನೇ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ, ಈ ದೃಷ್ಟಿಯ ಭಾವನೆನೇ ಏನಾಗಿದೆ, वो नोट करते हैं। ಅವರು ಅದನ್ನ ನೋಟ್ ಮಾಡ್ಕೊಂತಾರೆ. क्या निमित्त भाव से कर रहे हैं, ಏನ್ ನಿಮಿತ್ತ ಭಾವನೆಯಿಂದ ಮಾಡ್ತಾ ಇದ್ದಾರೆ, है? इनका निमित्त भाव है, ಇವ್ರದ್ದು ನಿಮಿತ್ತ ಭಾವನೆ ಆಗಿದೆನಾ देह अभिमान से कर रहे हैं, ಅಥವಾ ಇವರು ದೇಹಾಭಿಮಾನದಿಂದ ಮಾಡ್ತಾ ಇದ್ದಾರಾ, अभिमान के भाव से तो नहीं कर रहे हैं ಅಭಿಮಾನದ ಭಾವನೆಯಿಂದ ಅಂತೂ ಮಾಡ್ತಾ ಇಲ್ಲ ತಾನೆ, कि हमको मान मर्तबा मिल जाए। ಅಂದ್ರೆ ನಮ್ಗೆ ಮಾನ ಸಮ್ಮಾನ ಸಿಗ್ಬಿಡ್ಲಿ ಅಂತ. जहाँ निमित्त भाव है ಎಲ್ಲಿ ನಿಮಿತ್ತ ಭಾವನೆ ಇದೆ वहाँ निर्माण भाव ऑटोमेटिकली आ जाता है। ಅಲ್ಲಿ ನಿರ್ಮಾಣ ಭಾವನೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. क्या जिनमें निमित्त भाव होगा, ಅಂದ್ರೆ ಯಾರಲ್ಲಿ ಆ ನಿಮಿತ್ತ ಭಾವನೆ ಇರುತ್ತೆ, उनकी आत्मा एक तो मान मर्तबे के भाव से परे होगी, ಅಂದ್ರೆ ಅವರ ಆತ್ಮ ಮಾನ ಸಮ್ಮಾನದ ಭಾವನೆಯಿಂದ ಪರೆ ಆಗಿರ್ತಾರೆ, ಯಾರಲ್ಲಿ ನಿಮಿತ್ತ ಭಾವನೆಯ ಸ್ವಭಾವ ಇರುತ್ತೆ. और जो निर्माण भाव होगा मान मर्तबे के भाव से परे होगा, ಮತ್ತೆ ಯಾರು ನಿರ್ಮಾಣ ಭಾವರಾಗಿರ್ತಾರೆ, ಮಾನ ಮರ್ತವ್ಯಕ್ಕಿಂತ ಪರೆ ಆಗಿರ್ತಾರೆ, वो क्या करेगा, ಅವ್ರೇನ್ ಮಾಡ್ತಾರೆ, है? सहज ही विश्व का नव निर्माण में ಅವರು ಸಹಜವಾಗಿ ವಿಶ್ವದ ನವನಿರ್ಮಾಣದಲ್ಲಿ बाप दादा का सहयोगी बन सकेगा। ಅವರು ಮಾಬ್ದಾದರವರ ಸಹಯೋಗಿಗಳಾಗಬಹುದಾಗಿದೆ. जहाँ निमित्त भाव है ಎಲ್ಲಿ ನಿಮಿತ್ತ ಭಾವನೆ ಇದೆ वहाँ निर्माण भाव ऑटोमेटिकली होता है, तो चेक ಅಲ್ಲಿ ನಿರ್ಮಾಣ ಭಾವ ಆಟೋಮೆಟಿಕ್ಲಿ ಆಗಿರುತ್ತೆ. करो ಅದಕ್ಕೆ ಮತ್ತೆ ಚೆಕ್ ಮಾಡ್ಕೊಳ್ಳಿ, क्या जमा हुआ, ಏನ್ ಜಮಾ ಆಗಿದೆ, कितना जमा हुआ, ಮತ್ತೆ ಎಷ್ಟು ಜಮಾ ಆಗಿದೆ. क्योंकि इस समय संगम युग ही जमा करने का युग है। ಯಾಕೆಂದ್ರೆ ಈ ಸಮಯದಲ್ಲಿ ಸಂಗಮ ಯುಗನೇ ಜಮಾ ಮಾಡುವಂತ ಯುಗ ಆಗಿದೆ, और कोई युग नहीं है ಬೇರೆ ಯಾವುದೇ ಯುಗ ಆಗಿಲ್ಲ जिसमें गुणों का खाता, शक्तियों का खाता ಯಾವುದರಲ್ಲಿ ಗುಣಗಳ ಖಾತೆ, ಶಕ್ತಿಗಳ ಖಾತೆ है और पढ़ाई का खाता इतना भरपूर जमा हो जाए, ಮತ್ತೆ ವಿದ್ಯಾಭ್ಯಾಸದ ಖಾತೆ ಇಷ್ಟೊಂದು ಜಾಸ್ತಿ ತುಂಬ್ಕೊಂಡ್ಬಿಡೋ ತರ, बुद्धि इतनी पावरफुल बन जाए जन्म जन्मांतर के लिए, ಅಂದ್ರೆ ನಮ್ಮ ಬುದ್ಧಿ ಅಷ್ಟು ಪವರ್ಫುಲ್ ಆಗ್ಬಿಡ್ಬೇಕು ಜನ್ಮ ಜನ್ಮಾಂತರಕ್ಕೋಸ್ಕರ. तो देखो कितना जमा हुआ, ಮತ್ತೆ ನೋಡಿ ಎಷ್ಟು ಜಮಾ ಆಗಿದೆ ಅಂತ. क्योंकि इस समय संगम युग ही जमा करने का युग है। ಯಾಕೆಂದ್ರೆ ಈ ಸಮಯದಲ್ಲಿ ಸಂಗಮ ಯುಗನೇ ಜಮಾ ಮಾಡುವಂತ ಯುಗ ಆಗಿದೆ. फिर तो सारा कल्प जो इस समय जमा किया है ಮತ್ತಂತೂ ಇಡೀ ಕಲ್ಪದಲ್ಲಿ ಏನೇ ಈ ಸಮಯದಲ್ಲಿ ನಾವು ಜಮಾ ಮಾಡ್ಕೊಂಡಿದೀವಿ उसकी प्रारब्ध होगी। ಅದರ ಪ್ರಾರಬ್ಧ ಇರುತ್ತೆ ಅವಾಗ. क्या स्टॉक खाली होगा आत्मा का, ಏನಂತ ಹೇಳಿದ್ರು, ಒಂದ್ ವೇಳೆ ಆತ್ಮನ ಸ್ಟಾಕ್ ಖಾಲಿ ಆಗುತ್ತೆ ಅಂದ್ರೆ या बढ़ेगा, ಅಂದ್ರೆ ಖಾಲಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ, आत्मा की कलाएं कम होती जाएगी, ಆತ್ಮಗಳ ಕಲೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತಾ, शक्ति और रोशनी आँखों की ಆ ಆತ್ಮನಲ್ಲಿರೋ ಶಕ್ತಿ ಮತ್ತೆ ಕಣ್ಣಿನಲ್ಲಿರುವಂತ ಪ್ರಕಾಶ कम होती जाएगी या बढ़ेगी, ಕಡಿಮೆ ಆಗ್ತಾ ಹೋಗುತ್ತಾ ಅಥವಾ ಜಾಸ್ತಿ ಆಗುತ್ತಾ, कम होती जाएगी। ಕಡಿಮೆ ಆಗ್ತಾ ಹೋಗುತ್ತೆ. जितने जितनी जन्म लेती है आत्मा ಆತ್ಮ ಎಷ್ಟೆಷ್ಟು ಜನ್ಮಗಳನ್ನ ತಗೊಳುತ್ತೆ उतनी उतनी शक्ति इंद्रियों की क्षीण होती जाती है। ಅಷ್ಟೇ ಅಷ್ಟು ಇಂದ್ರಿಯಗಳ ಶಕ್ತಿ ಏನಿದೆ ಅದು ಕ್ಷೀಣ ಆಗ್ತಾ ಹೋಗುತ್ತೆ. तो इस वर्ष क्या विशेष अटेंशन देना है, ಮತ್ತೆ ಈ ವರ್ಷದಲ್ಲಿ ವಿಶೇಷವಾಗಿ ಏನಂತ ಅಟೆನ್ಷನ್ ಕೊಡಬೇಕಾಗಿದೆ, अपने अपने जमा का खाता चेक करो, ನಿಮ್ಮ ಜಮಾ ಖಾತೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ. चेकर भी बनो
और मेकर भी बनूं। ಚೆಕ್ಕರ್ ಸಹ ಆಗಿ ಮತ್ತೆ ಮೇಕರ್ ಸಹ ಆಗಿ. चेक करने के साथ साथ अगर कुछ कमी है ಚೆಕ್ ಮಾಡುವಂಥದ್ರ ಜೊತೆ ಜೊತೆಯಲ್ಲಿ ಒಂದು ವೇಳೆ ಏನಾದರೂ ಕಡಿಮೆ ಆಗಿದ್ರೆ तो उसको पूर्ति करो, बनाओ। ಮತ್ತೆ ಅದನ್ನ ಪೂರ್ತಿ ಮಾಡಿ, ಅದನ್ನ ತಯಾರು ಮಾಡಿ. क्योंकि समय की समीपता के नजारे देख रहे हो। ಯಾಕೆಂದ್ರೆ ನೀವು ಸಮಯದ ಸಮೀಪತೆಯ ದೃಶ್ಯವನ್ನ ನೋಡ್ತಾ ಇದ್ದೀರಾ. है? कौन देख रहे हैं? ಏನಂತ ಹೇಳಿದ್ರು, ಯಾರು ನೋಡ್ತಾ ಇದ್ದಾರೆ? हैं? कौन देख रहे हैं? ಕೇಳ್ತಾ ಇದ್ದಾರೆ ಬಾಬಾ, ಯಾರು ನೋಡ್ತಾ ಇದ್ದಾರೆ? हैं? एडवांस वाले ज्यादा देख रहे हैं कि बेसिक वाले देख रहे हैं? ಅಡ್ವಾನ್ಸ್ ನಲ್ಲಿರೋರು ಜಾಸ್ತಿ ನೋಡ್ತಾ ಇದ್ದಾರಾ ಅಥವಾ ಬೇಸಿಕ್ನವ್ರು ನೋಡ್ತಾ ಇದ್ದಾರಾ? कि दुनिया वाले समीप की समीपता की निशानी देख रहे हैं? ಅಥವಾ ಪ್ರಪಂಚದಲ್ಲಿರೋರು ಸಮಯದ ಸಮೀಪತೆಯ ದೃಶ್ಯವನ್ನ ನೋಡ್ತಾ ಇದ್ದಾರಾ? हैं? एडवांस वाले ज्यादा देख रहे हैं? ಅಡ್ವಾನ್ಸ್ ನಲ್ಲಿರೋರು ಜಾಸ್ತಿ ನೋಡ್ತಾ ಇದ್ದಾರಾ? हिसाब निकालो, अमृत वेले कै बजे उठ जाते हैं? ಲೆಕ್ಕವನ್ನ ತೆಗೀರಿ, ಅಮೃತ ವೇಳೆ ಎಷ್ಟು ಗಂಟೆಗೆ ಎದ್ದು ಬಿಡ್ತೀರಾ? बाप दादा से वायदा सभी ने किया है ಬಾಪ್ದಾದರ ಹತ್ರ ಪ್ರಾಮಿಸ್ ಅಂತೂ ಎಲ್ಲರೂ ಮಾಡಿದ್ದಾರೆ. कि हम बाप दादा समान बनेंगे। ಅಂದ್ರೆ ನಾವು ಬಾಪ್ದಾದರ ತರ ಸಮಾನರಾಗ್ತೀವಿ ಅಂತ. क्या वायदा किया है? ಏನಂತ ಪ್ರಾಮಿಸ್ ಮಾಡಿದ್ದಾರೆ? समान बनेंगे बाप समान बनेंगे। ಅಂದ್ರೆ ನಾವು ತಂದೆ ಸಮಾನ ಆಗ್ತೀವಿ ಅಂತ ಎಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ. किया है ना? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮಾಡಿದೀರಾ ಅಲ್ವಾ ಪ್ರಾಮಿಸ್ನ? जिन्होंने वायदा किया है ಯಾರು ಪ್ರಾಮಿಸ್ ಮಾಡಿದ್ದಾರೆ कि हम बाप समान बनकर दिखाएंगे, वो हाथ उठाओ। ಅಂದ್ರೆ ನಾವು ತಂದೆ ಸಮಾನ ಆಗ್ಬಿಟ್ಟು ತೋರಿಸ್ತೀವಿ ಅಂತ ಯಾರು ಪ್ರಾಮಿಸ್ ಮಾಡಿದ್ದಾರೆ ಅವ್ರ ಕೈಯನ್ನ ಎತ್ತಿ ತೋರಿಸಿ. हैं? भाई लोग एक भी नहीं हाथ उठाया। ಏನಂತ ಹೇಳಿದ್ರು, ಅಣ್ಣಂದ್ರಂತರೂ ಒಬ್ರು ಕೈ ಎತ್ತಿಲ್ಲ. बाद में हाथ देख करके हाथ उठाया ಆಮೇಲೆ ಒಬ್ರನ್ನೊಬ್ರು ನೋಡ್ಬಿಟ್ಟು ಕೈ ಎತ್ತಾ ಇದ್ದಾರೆ. है? पहले शक्तियों ने हाथ उठाया, ಮೊದಲು ಶಕ್ತಿಯರ ಕೈಯನ್ನ ಎತ್ತಿದಾರ, फिर पांडवों ने बाद में हाथ उठाया। ಮತ್ತೆ ಪಾಂಡವರು ಆಮೇಲೆ ಕೈ ಎತ್ತಿದ್ದಾರೆ. देखा देखी, ಅವರನ್ನ ನೋಡಿ ನೋಡಿ ಎತ್ತಿದ್ದಾರೆ. जिन्होंने वायदा किया है वो हाथ उठाओ। ಯಾರು ಪ್ರಾಮಿಸ್ ಮಾಡಿದ್ದಾರೆ ಅವ್ರ ಕೈಯನ್ನ ಎತ್ತಿ. पक्का वायदा किया है ನೀವು ಪಕ್ಕಾ ಪ್ರಾಮಿಸ್ ಅನ್ನ ಮಾಡಿದೀರಾ कि परसेंटेज में है? ಅಥವಾ ಪರ್ಸೆಂಟೇಜ್ ನಲ್ಲಿ ಇದೆನಾ? ये भी पूछ लिया। ಇದನ್ನು ಸಹ ಕೇಳ್ಕೊಂಡ್ಬಿಟ್ರು. क्या पक्का वायदा किया है या परसेंटेज में किया है? ಅಂದ್ರೆ ಪಕ್ಕಾ ಪ್ರಾಮಿಸ್ ಅನ್ನ ಮಾಡಿದೀರಾ ಅಥವಾ ಪರ್ಸೆಂಟೇಜ್ ನಲ್ಲಿ ಮಾಡಿದೀರಾ? पक्का किया है ना? ಪಕ್ಕಾ ಮಾಡಿದೀರಾ ಅಲ್ವಾ? तो ब्रह्मा बाप समान खाता जमा चाहिए ना? ಮತ್ತೆ ಬ್ರಹ್ಮ ತಂದೆ ಸಮಾನವಾಗಿ ಖಾತೆ ಜಮಾ ಆಗಿರ್ಬೇಕಲ್ವಾ? ब्रह्मा बाप के समान बनना है ಬ್ರಹ್ಮ ತಂದೆ ಸಮಾನ ಆಗ್ಬೇಕಾಗಿದೆ. तो ब्रह्मा बाप का विशेष चरित्र क्या देखा? ಮತ್ತೆ ಬ್ರಹ್ಮ ತಂದೆಯ ವಿಶೇಷವಾಗಿರುವಂತ ಚರಿತ್ರೆಯನ್ನ ಏನಂತ ನೋಡಿದೀರಾ? कोई विशेष चरित्र देखा? ಏನಾದ್ರೂ ವಿಶೇಷವಾಗಿರುವಂತ ಚರಿತ್ರೆಯನ್ನ ನೋಡಿದೀರಾ? आज से लेकर अंत तक हर बात में ಆದಿಯಿಂದ ಅಂತ್ಯದವರೆಗೂ ಪ್ರತಿಯೊಂದು ಮಾತಿನಲ್ಲಿ मैं कहा या बाबा कहा? ನಾನು ಅಂತ ಹೇಳಿದ್ರ ಅಥವಾ ಬಾಬಾ ಅಂತ ಹೇಳಿದ್ರ? मैं कर रहा हूँ या बाबा करा रहा है? ನಾನ್ ಮಾಡ್ತಾ ಇದ್ದೀನಾ ಅಥವಾ ಬಾಬಾ ಮಾಡಿಸ್ತಾ ಇದ್ದಾರ? क्या देखा? ಏನಂತ ನೋಡಿದ್ರು? आज से 30-33 साल पहले ಇವತ್ತಿಗಿಂತ 30-33 ವರ್ಷಕ್ಕಿಂತ ಮುಂಚೆ जो साकार पाठ चल रहा था ಏನ್ ಸಾಕಾರ ಪಾತ್ರ ನಡೀತಾ ಇತ್ತು, और जो अभी वर्तमान में साकार और आकारी पाठ चल रहा है, ಮತ್ತೆ ಇವಾಗ ವರ್ತಮಾನ ಸಮಯದಲ್ಲಿ ಏನ್ ಸಾಕಾರಿ ಮತ್ತೆ ಆಕಾರಿ ಪಾತ್ರ ನಡೀತಾ ಇದೆ बाप दादा का, ಬಾಬ್ದಾದಾರವ್ರದ್ದು. वो दोनों प्रकार के पाठ में ಆ ಎರಡು ಪ್ರಕಾರದ ಪಾತ್ರದಲ್ಲಿ अभी अंत तक ಇವಾಗ ಅಂತ್ಯದವರೆಗೂ हर बात में क्या देखा? क्या ಇವಾಗ ಪ್ರತಿಯೊಂದು ಮಾತಿನಲ್ಲಿ ಏನ್ ನೋಡಿದ್ರು सुना? ಮತ್ತೆ ಏನ್ ಕೇಳಿದ್ರು? मैं कर रहा हूँ या बाबा करा रहा है? ನಾನ್ ಮಾಡ್ತಾ ಇದ್ದೀನಾ ಅಥವಾ ಬಾಬಾ ಮಾಡಿಸ್ತಾ ಇದ್ದಾರ? हैं? ये देखा? ಯಾರೋ ಅಂದ್ರು ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳಿದ್ರು, ಅಚ್ಚ ಇದನ್ನ ನೋಡಿದ್ರಾ? अभी वर्तमान के साकार आकारी पाठ में ಇವಾಗ ವರ್ತಮಾನ ಸಮಯದಲ್ಲಿ ನಡೀತಾ ಇರುವಂತ ಸಾಕಾರಿ ಮತ್ತೆ ಆಕಾರಿ ಪಾತ್ರದಲ್ಲಿ है? ये देखा कि बाबा करा रहा है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನಾಯ್ತು ನೋಡಿಲ್ವಾ ಯಾರು ಮಾಡಿಸ್ತಾ ಇದ್ದಾರೆ ಅಂತ? बाबा करा रहा है? ಬಾಬಾ ಮಾಡಿಸ್ತಾ ಇದ್ದಾರಾ?
कौन कहता है? ಯಾರು ಹೇಳ್ತಾರೆ ಈ ಮಾತನ್ನ? अव्वल नंबर में कौन कह रहा है इस समय? ಮೊದಲನೇ ನಂಬರ್ನಲ್ಲಿ ಈ ಟೈಮ್ನಲ್ಲಿ ಯಾರು ಹೇಳ್ತಾ ಇದ್ದಾರೆ? है? इसका मतलब नहीं सुना और नहीं देखा ना? ಇದ್ರ ಅರ್ಥ ಏನಾಯ್ತು? ಕೇಳಿಲ್ಲ ನೋಡಿಲ್ಲ ಅನ್ನೋದೇ ಅರ್ಥ ಆಯ್ತಲ್ವಾ? है? अव्वल नंबर में ಅಂದ್ರೆ ಮೊದಲನೇ ನಂಬರ್ನಲ್ಲಿ इस निमित्त भाव में ಈ ನಿಮಿತ್ತ ಭಾವದಲ್ಲಿ कोई टिकने वाला है? ಯಾರಾದ್ರೂ ಸ್ಥಿತ ಆಗುವಂತವ್ರು ಇದ್ದಾರೆ. बाबा बोल रहे हैं ಬಾಬಾ ಅಂತೂ ಹೇಳ್ತಾ ಇದ್ದಾರೆ कि मैं नहीं कर रहा हूँ. ಅಂದ್ರೆ ಇದನ್ನ ನಾನ್ ಮಾಡ್ತಾ ಇಲ್ಲ. कौन करा रहा है? बाबा करा रहा है. ಯಾರು ಮಾಡಿಸ್ತಾ ಇದ್ದಾರೆ? ಬಾಬಾ ಮಾಡಿಸ್ತಾ ಇದ್ದಾರೆ. अच्छा, वो कराने वाला बाबा कैसा है? ಅಚ್ಚಾ, ಮಾಡಿಸುವಂತ ಬಾಬಾ ಯಾವ ತರ ಇದ್ದಾರೆ? है? साकार में है. ಸಾಕಾರದಲ್ಲಿದ್ದಾರಾ? वो अपना अपने कोई डायरेक्शन दे लेता है. ಮತ್ತೆ ಅವ್ರು ಸ್ವಯಂಗೆ ಡೈರೆಕ್ಷನ್ ಕೊಟ್ಬಿಡ್ತಾರಾ? है? बोलो. ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಹೇಳಿ. करा रहा है तो कोई डायरेक्शन देने वाला होगा ना? ಮತ್ತೆ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಅನ್ನ ಕೊಡುವಂತವ್ರು ಯಾರಾದ್ರೂ ಇರ್ತಾರೆ ಅಲ್ವಾ? है? है? शिव बाप ज्योति बिंदु ಜ್ಯೋತಿರ್ಬಿಂದು ಶಿವ ತಂದೆ ಆಗಿದಾರಾ? ना, वो करण करावनहार नहीं है. ಅಚ್ಚಾ, ಜ್ಯೋತಿರ್ಬಿಂದು ಶಿವ ಯಾರಿದ್ದಾರೆ? ಅವರು ಕರನ್ಹಾರ್ ಮತ್ತೆ ಕರವನ್ಹಾರ್ ಆಗಿಲ್ವಾ? ಅಂದ್ರೆ ಮಾಡುವಂತವ್ರು ಮತ್ತೆ ಮಾಡಿಸುವಂತವ್ರು ಆಗಿಲ್ವಾ? है? बाबा करा रहा है. किससे मिलने आए हो? ಬಾಬಾ ಮಾಡಿಸ್ತಾ ಇದ್ದಾರೆ. ಯಾರ ಹತ್ರ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? है? किससे मिलने आए हो? ಯಾರ ಹತ್ರ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? जिससे कराए रहा है उससे मिलने आए हो? ಯಾರ ಹತ್ರ ಮಾಡಿಸ್ತಾ ಇದ್ದಾರೆ ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? या जो डायरेक्शन देने वाला बाप है उससे मिलने आए हो? ಅಥವಾ ಯಾರು ಡೈರೆಕ್ಷನ್ ಕೊಡುವಂತ ತಂದೆ ಆಗಿದ್ದಾರೆ ಅವ್ರ ಜೊತೆ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? ಯಾರೋ ಹೇಳಿದ್ರು ಯಾರು ಡೈರೆಕ್ಷನ್ ಕೊಡುವಂತ ತಂದೆ ಇದ್ದಾರೆ ಅವ್ರ ಜೊತೆ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ ಅಂತ. ಕೆಲವ್ರು ಹೇಳ್ತಾ ಇದ್ದಾರೆ ಇಬ್ರು ಜೊತೆನು ಅಂತ. दोनों से मिलने आए हो? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ, ಇಬ್ರು ಜೊತೆನು ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? 16,000 के हाल में. 16,000 ಹಾಲ್ನಲ್ಲಿ. ये बात तो वो गुलजार दादी के द्वारा ಈ ಮಾತಂತೂ ಗುಲ್ಜಾರ್ ದಾದಿಯ ಮುಖಾಂತರ 18,000 की जो हाल खचाखच भरा हुआ तो उसमें बोल रहे हैं ना? 18,000 ಜನಗಳಿಂದ ಏನ್ ತುಂಬಾ ಕಚ್ಪಿಚಾಗಿ ತುಂಬಿಕೊಂಡಿರುವಂತ ಹಾಲಿದೆ, ಅಲ್ಲಿ ಹೇಳ್ತಾ ಇದಾರಲ್ವಾ ಈ ಮಾತನ್ನ. किससे मिलने आए हो? ಯಾರ ಜೊತೆ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? हैं? बाबा से मिलने आए हो? ಬಾಬನ್ ಜೊತೆ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ? मैंपन का अभाव अविद्या, ये देखा ना? ನಾನು ಅನ್ನೋಂಥ ಅಭಾವ ಏನಿದೆ ಅದನ್ನ ಪ್ರಾಕ್ಟಿಕಲ್ ನಲ್ಲಿ ನೋಡಿದೀರಾ ಅಲ್ವಾ? ಇವಾಗ देखा? ಕೇಳ್ತಾ ಇದ್ದಾರೆ ಬಾಬಾ, ನೋಡಿದೀರಾ? हर मुरली में बाबा, ಪ್ರತಿಯೊಂದು ಮುರಳಿಯಲ್ಲಿ ಬಾಬಾ, हर मुरली में बाबा बाबा कितना बार याद दिलाते हैं? ಪ್ರತಿಯೊಂದು ಮುರಳಿಯಲ್ಲಿ ಬಾಬಾ ಬಾಬಾ ಅಂತ ಹೇಳಿ ಎಷ್ಟೊಂದು ಸತಿ ನೆನ್ಪು ಮಾಡಿಸ್ತಾರೆ. क्या क्या याद दिलाते हैं मुरली में? ಮುರಳಿಯಲ್ಲಿ ಏನಂತ ನೆನ್ಪು ಮಾಡಿಸ್ತಾರೆ? ब्रह्मा बाबा भी क्या याद दिलाते थे? ಬ್ರಹ್ಮ ಬಾಬಾನು ಸಹ ಏನಂತ ನೆನ್ಪು ಮಾಡಿಸ್ತಾ ಇದ್ರು? हैं? ब्रह्मा बाबा जब बाबा कहते थे ಬ್ರಹ್ಮ ಬಾಬಾ ಯಾವಾಗ ಬಾಬಾ ಅಂತ ಹೇಳ್ತಾ ಇದ್ರು तो किसकी याद दिलाते थे? ಅವಾಗ ಅವ್ರ ಮಕ್ಕಳಿಗೆ ಯಾರು ನೆನ್ಪು ಮಾಡಿಸ್ತಾ ಇದ್ರು? बाबा की याद दिलाते थे ना, शिव बाबा की. ಶಿವಬಾಬಾರವರ ನೆನ್ಪು ಮಾಡಿಸ್ತಾ ಇದ್ರು ಅಲ್ವಾ? और अभी भी हैं? करण करावनहार कौन है? ಮತ್ತೆ ಇವಾಗೂ ಸಹ ಮಾಡುವಂತವ್ರು ಮತ್ತೆ ಮಾಡಿಸುವಂತವ್ರು ಯಾರಾಗಿದ್ದಾರೆ? जो भी पार्ट है साकार में ಸಾಕಾರದಲ್ಲಿ ಏನೇ ಪಾತ್ರ ಇದೆ वो अपने को करण करावनहार कहता है ಅವರು ಸ್ವಯಂಗೆ ಮಾಡುವಂತವ್ರು ಮಾಡಿಸುವಂತವ್ರು ಅಂತ ಹೇಳ್ತಾರ? या किसी की तरफ इशारा कर रहा है? ಅಥವಾ ಬೇರೆ ಯಾರ ಕಡೆನಾದ್ರೂ ಸೂಚನೆಯನ್ನ ಮಾಡ್ತಾ ಇದಾರ? इशारा करता है हर मुरली में ಸೂಚನೆಯನ್ನ ಕೊಡ್ತಾರೆ ಪ್ರತಿಯೊಂದು ಮುರಳಿಯಲ್ಲಿ. बाबा बाबा कितना बार याद दिलाते हैं? ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಎಷ್ಟು ಸತಿ ನೆನ್ಪು ಮಾಡಿಸ್ತಾರೆ. तो समान बनना ಮತ್ತೆ ಸಮಾನರಾಗೋದು, इसका अर्थ ही है पहले मैंपन का अभाव हो. ಸಮಾನರಾಗೋದು ಇದರ ಅರ್ಥನೇ ಏನಾಗಿದೆ? ಮೊದಲು ನಾನು ಅನ್ನುವಂಥ ಭಾವನೆ ಏನಿದೆ ಅದು ಕಡಿಮೆ ಆಗಬೇಕು. पहले सुनाया है कि ब्राह्मणों का मैंपन भी बहुत रायल है. ಮೊದಲಂತೂ ಹೇಳಿದ್ರು ಬ್ರಾಹ್ಮಣರಲ್ಲಿ ನಾನು ಅಂತ ನಂದು ಅಂತ ಏನು ಹೇಳ್ತೀವೋ ಅದು ಸಹ ತುಂಬ, ನಾನು ನಂದು ಅಂತ ಏನು ಹೇಳ್ತೀವೋ ಅದು ಮೊದಲು ಕಡಿಮೆ ಆಗಬೇಕು ಅಂತ. पहले सुनाया है
कि ब्राह्मणों का मैंपन भी बहुत रॉयल है। ಮೊದಲು ಬ್ರಾಹ್ಮಣರ ನಾನು ನಂದು ಅನ್ನೋದೇನಿದೆ ಇದು ಸಹ ತುಂಬ ರಾಯಲ್ಟಿಯಲ್ಲಿತ್ತು ಮೊದಲು. क्या रॉयल मैंपन है, ಇದು ಸಹ ರಾಯಲ್ನಲ್ಲಿ ನಾನು ಅನ್ನೋದಾಗಿದೆ. याद है ना, सुनाया था ना। ನೆನಪಿದೆ ಅಲ್ವಾ, ಹೇಳಿದ್ರಲ್ವಾ. बाप दादा की प्रत्यक्षता सब चाहते हैं। ಬಾಪ್ದಾದರವರ ಪ್ರತ್ಯಕ್ಷತೆಯನ್ನಂತೂ ಎಲ್ಲರೂ ಇಷ್ಟಪಡ್ತಾರೆ. या बाप दादा की प्रत्यक्षता सब चाहते हो। ಅಥವಾ ಬಾಪ್ದಾದರವರ ಪ್ರತ್ಯಕ್ಷತೆಯನ್ನ ಎಲ್ಲರೂ ಇಷ್ಟಪಡ್ತೀರಾ? बाप दादा की प्रत्यक्षता करें, ಬಾಪ್ದಾದರವರ ಪ್ರತ್ಯಕ್ಷತೆಯನ್ನ ಮಾಡಬೇಕಾ? चाहते हो तो बाप दादा की प्रत्यक्षता करें। ನೀವು ಇಷ್ಟಪಡ್ತೀರಾ ಅಂದ್ರೆ ಮತ್ತೆ ಬಾಪ್ದಾದರವರ ಪ್ರತ್ಯಕ್ಷತೆಯನ್ನ ಮಾಡಬೇಕಾ? अरे ಕೇಳ್ತಾ ಇದ್ದಾರೆ ಬಾಬಾ, ಮಾಡಬೇಕಾ? क्यों हो गए? ಸುಮ್ಮನೆ ಯಾಕೆ ಹೋಗ್ಬಿಟ್ರಿ? करें। ಕೇಳ್ತಾ ಇದ್ದಾರೆ ಬಾಬಾ ಮಾಡಬೇಕಾ ಅಂತ. ಅದಕ್ಕೆ ಯಾರು ಹೇಳಿದ್ರು ಹಾ ಬಾಬಾ ಮಾಡಿ ಅಂತ. मुरली में बोला है, ಅದಕ್ಕೆ ಬಾಬಾ ಹೇಳ್ತಿದಾರೆ ಅಚ್ಚ ಮಾಡಬೇಕಾ? बाप दादा बाप का प्रत्यक्ष होना ಏನಂತ ಹೇಳಿದಾರೆ ಒಂದು ಮುರಳಿಯಲ್ಲಿ, ತಂದೆ ಪ್ರತ್ಯಕ್ಷ ಆಗೋದು ಅಂದ್ರೆ ये भी एक मुसीबत है। ಇದು ಸಹ ಒಂದು ಕಷ್ಟದ ಮಾತಾಗಿದೆ. क्या पहले तो बाप समान बच्चा, ಮೊದಲಂತೂ ತಂದೆ ಸಮಾನ ಮಕ್ಕಳಾಗಬೇಕು. बाद में पहले कौन प्रत्यक्ष होता है? ಮೊದಲು ಯಾರು ಪ್ರತ್ಯಕ್ಷ ಆಗ್ತಾರೆ? हैं? बच्चा प्रत्यक्ष होता है, तो वो कब प्रत्यक्ष हुआ? ಮೊದಲು ಮಕ್ಕಳು ಪ್ರತ್ಯಕ್ಷ ಆಗ್ತಾರೆ, ಮತ್ತೆ ಅವ್ರು ಯಾವಾಗ ಪ್ರತ್ಯಕ್ಷ ಆಗ್ತಾರೆ? बच्चा कौन और बाप कौन? ಇಲ್ಲಿ ಮಗು ಯಾರಾಗಿದ್ದಾರೆ ಮತ್ತೆ ತಂದೆ ಯಾರಾಗಿದ್ದಾರೆ? हैं? अरे फर्स्ट क्लास बच्चा कौन और बाप कौन? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಫಸ್ಟ್ ಕ್ಲಾಸ್ ಮಗು ಯಾರಾಗಿದ್ದಾರೆ ಮತ್ತೆ ತಂದೆ ಯಾರಾಗಿದ್ದಾರೆ? हैं? कृष्ण बच्चा ಕೃಷ್ಣ ಮಗು ಆಗಿದ್ದಾರೆ, और राम बाप। ಮತ್ತೆ ರಾಮ ತಂದೆ ಆಗಿದ್ದಾರೆ. तो कृष्ण बच्चा प्रत्यक्ष हुआ या नहीं हुआ? ಮತ್ತೆ ಆ ಕೃಷ್ಣ ಮಗು ಪ್ರತ್ಯಕ್ಷ ಆಗಿದಾರೋ ಇಲ್ವೋ? हैं? हुआ। ಆಗಿದ್ದಾರೆ. कब हुआ? ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಅವ್ರು ಯಾವಾಗ ಆಗಿದ್ದಾರೆ? हैं? हैं? 88 89 में। ಯಾರು ಅಂದ್ರು 88 89ರಲ್ಲಿ ಅಂತ. अरे वहाँ कल क्या मुसीबत आ गई थी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ 88 89ರಲ್ಲಿ ಪ್ರತ್ಯಕ್ಷ ಆಗಿದ್ದಾರ, ಮತ್ತೆ ಆವಾಗ ಅಲ್ಲೇನು ಕಷ್ಟ ಬಂದ್ಬಿಟ್ಟಿತ್ತು? हैं? वहाँ तो कोई मुसीबत नहीं आई थी। ಅಲ್ಲಂತೂ ಏನು ಕಷ್ಟ ಬಂದಿರಲಿಲ್ಲ. जो बाप दादा ने बोला कि मैं बच्चों के द्वारा प्रत्यक्ष होता हूँ, ಅಂದ್ರೆ ನಿಮ್ಮ ಬಾಪ್ದಾದ ಹೇಳ್ತಾರಲ್ಲ, ನಾನು ಮಕ್ಕಳ ಮುಖಾಂತರ ಪ್ರತ್ಯಕ್ಷ ಆಗ್ತೀನಿ ಅಂತ. बच्चों में जरूर कोई फर्स्ट क्लास बच्चा भी होगा। ಮಕ್ಕಳಲ್ಲಿ ಯಾರಾದ್ರೂ ಫಸ್ಟ್ ಕ್ಲಾಸ್ ಮಗುನು ಸಹ ಆಗಿರ್ತಾರೆ. बाप बच्चे के द्वारा प्रत्यक्ष होते हैं। ತಂದೆ ಮಕ್ಕಳ ಮುಖಾಂತರನೇ ಪ್ರತ್ಯಕ್ಷ ಆಗ್ತಾರೆ. सन 87 88 में कौन सी मुसीबत आ गई? ಮತ್ತೆ 87 88ನೇ ಇಸ್ವಿಯಲ್ಲಿ ಏನ್ ಕಷ್ಟ ಬಂದ್ಬಿಟ್ಟಿತ್ತು? कोई मुसीबत आई थी क्या? ಕೇಳ್ತಾ ಇದ್ದಾರೆ ಬಾಬಾ, ಏನಾದ್ರೂ ಕಷ್ಟ ಬಂದಿತ್ತಾ? अरे एक साथ 9 माउंट आबू नहीं गए थे, ये मुसीबत आ गई। ಯಾರು ಅಂದ್ರು ಮೌಂಟ್ ಆಬುಗೆ ಹೋಗಿರ್ಲಿಲ್ಲ ಅವಾಗ ಬ್ರಹ್ಮ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚ ಬ್ರಹ್ಮ ಬಾಬಾ ಮೌಂಟ್ ಆಬುಗೆ ಹೋಗ್ಲಿಲ್ಲ, ಇದು ಕಷ್ಟ ಆಗೋಯ್ತಾ? इस मुसीबत में उनको क्या मुसीबत आ क्या ಅದಕ್ಕೆ ಬಾಬಾ ಹೇಳ್ತಿದಾರೆ, ಈ ಕಷ್ಟದಲ್ಲಿ ಅವ್ರಿಗೇನ್ ಕಷ್ಟ ಆಯ್ತು? फर्क क्या पड़ गया? ಅವ್ರಿಗೇನ್ ವ್ಯತ್ಯಾಸ ಬಂದ್ಬಿಡ್ತು? है? कुछ फर्क पड़ गया क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರಿಗೇನಾದ್ರೂ ವ್ಯತ್ಯಾಸ ಬಂತ ಆ ಮಾತಿನಿಂದ? मतलब पूरी ताकत अपनी बेसिक पार्टी से एडवांस पार्टी में लगा दी बाप को प्रत्यक्ष करने की। बाप को ಯಾರೋ ಹೇಳಿದ್ರು ತಮ್ಮ ಅವ್ರ ಪೂರ್ತಿ ಶಕ್ತಿಯನ್ನ ಬೇಸಿಕ್ ನಿಂದ ಅಡ್ವಾನ್ಸ್ ಪಾರ್ಟಿಯಲ್ಲ ಹಾಕ್ಬಿಟ್ರು ತಂದೆಯನ್ನ ಪ್ರತ್ಯಕ್ಷ ಮಾಡ್ಲಿಕ್ಕೋಸ್ಕರ ಅಂತ. प्रत्यक्ष करने के लिए कृष्ण बच्चे ने सारी ताकत एडवांस में लगा दी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಂದೆಯನ್ನ ಪ್ರತ್ಯಕ್ಷ ಮಾಡ್ಲಿಕ್ಕೋಸ್ಕರ ಕೃಷ್ಣ ಮಗು ತಮ್ಮ ಎಲ್ಲಾ ಶಕ್ತಿಯನ್ನ ಅಡ್ವಾನ್ಸ್ ನಲ್ಲಿ ಹಾಕ್ಬಿಟ್ರ. अच्छा तो प्रत्यक्ष हुआ 87 88 में। ಮತ್ತೆ 87 88ರಲ್ಲಿ ಪ್ರತ್ಯಕ್ಷ ಆದ್ರ? बच्चा प्रत्यक्ष हुआ ಮಗು ಪ್ರತ್ಯಕ್ಷ ಆದ್ರ? कि जैसे कोई आत्मा गर्भ महल में प्रवेश करती है ಯಾವ ತರ याराದ್ರೂ ಆತ್ಮ ಗರ್ಭ ಮಹಲ್ನಲ್ಲಿ ಪ್ರವೇಶ ಮಾಡ್ತಾರೆ, तो उसको प्रत्यक्ष होना कहा जाता है। ಮತ್ತೆ ಅದಕ್ಕೆ ಪ್ರತ್ಯಕ್ಷ ಆಗೋದು ಅಂತ ಹೇಳಲಾಗುತ್ತಾ? हैं? कि प्रवेश होना कहा जाता है। ಅಥವಾ ಪ್ರವೇಶ ಆಗೋದು ಅಂತ ಹೇಳಲಾಗುತ್ತಾ? आत्मा की प्रवेशता हुई, ಆತ್ಮನ ಪ್ರವೇಶತೆ ಆಗಿದೆ, प्रत्यक्षता तो नहीं कहेंगे। ಅದಕ್ಕೆ ಪ್ರತ್ಯಕ್ಷತೆ ಅಂತೂ ಹೇಳೋದಿಲ್ಲ. हैं? कृष्ण बच्चे का प्रत्यक्षता का गायन ಕೃಷ್ಣ ಮಗುವಿಂದು ಪ್ರತ್ಯಕ್ಷತೆಯ ಗಾಯನ ಏನಿದೆ कौन से युग का है? ಅದು ಯಾವ ಯುಗದ ಗಾಯನೆ ಆಗಿದೆ? हैं?
द्वापर युग का गायन है। ದ್ವಾಪರ ಯುಗದ ಗಾಯನೇ ಆಗಿದೆ. युग के अंत में महाभारत युद्ध कराया। ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾಭಾರತ ಯುದ್ಧವನ್ನ ಮಾಡಿಸ್ತಾರೆ. गीता ज्ञान सुनाया। ಗೀತಾ ಜ್ಞಾನವನ್ನ ಹೇಳಿದ್ರು. ऐसे गायन है ना। ಮತ್ತೆ ಈ ರೀತಿ ಗಾಯನ ಇದೆ ಅಲ್ವಾ. तो 87-88 कौन सा युग हुआ? कौन से युग की शूटिंग करेंगे? ಮತ್ತೆ 87-88ನೇ ಇಸ್ವಿ ಏನಿದೆ ಅದು ಯಾವ ಯುಗ ಅಂತ ಹೇಳಲಾಗುತ್ತೆ? ಯಾವ ಯುಗದ ಶೂಟಿಂಗ್ ಆಯ್ತು? हैं? कौन से युग की शूटिंग कहेंगे 87-88 में? 87-88ನೇ ಇಸ್ವಿಗೆ ಯಾವ ಯುಗದ ಶೂಟಿಂಗ್ ಅಂತ ಹೇಳಲಾಗುತ್ತೆ? द्वापर युग की शूटिंग। ಯಾರು ಅಂದ್ರು ದ್ವಾಪರ ಯುಗ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ದ್ವಾಪರ ಯುಗದ ಶೂಟಿಂಗ ತ್ರೇತಾಯುಗದ ಅಂತ್ಯ ಆಗಿದೆ ಅಂತ ಯಾರು ಅಂದ್ರು? त्रेता का अंत कहेंगे। ತ್ರೇತಾಯುಗದ ಅಂತ್ಯ ಅಂತ ಹೇಳಲಾಗುತ್ತೆ. त्रेता का अंत इसलिए कहेंगे ಅದಕ್ಕೆ ತ್ರೇತಾಯುಗದ ಅಂತ್ಯ ಅಂತ ಅದಕ್ಕೋಸ್ಕರ ಹೇಳಲಾಗುತ್ತೆ कि 100 वर्ष की ब्रह्मा की आयु पूरी हुई। ಬ್ರಹ್ಮನ ಆಯಸ್ಸು 100 ವರ್ಷ ಪೂರ್ತಿ ಆಗುತ್ತೆ. कब? ಯಾವಾಗ ಪೂರ್ತಿ ಆಗುತ್ತೆ? सन 87-88 में। 87-88ನೇ ಇಸ್ವಿಯಲ್ಲಿ. और जब 100 वर्ष की ब्रह्मा की आयु माने कृष्ण की आयु पूरी हुई, कृष्ण वाली आत्मा की, ಮತ್ತೆ ಯಾವಾಗ ಬ್ರಹ್ಮ ಅಂದ್ರೆ ಕೃಷ್ಣನ ಆತ್ಮಂದು 100 ವರ್ಷದ ಆಯಸ್ಸು ಪೂರ್ತಿ ಆಗುತ್ತೆ, अंतिम जन्म की, ಅಂತಿಮ ಜನ್ಮದ ಆಯಸ್ಸು, तो वो कहाँ पहुँचना चाहिए? ಮತ್ತೆ ಅವಾಗ ಅವ್ರು ಎಲ್ಲಿ ತಲುಪಬೇಕಾಗಿದೆ? हैं? अमर लोक में पहुँचना चाहिए। ಅಮರ್ ಲೋಕದಲ್ಲೇ ತಲುಪಬೇಕಾಗಿದೆ. तो वो अमर लोक में जन्म लेने वाला, वैकुंठ लोक में जन्म लेने वाला कृष्ण बच्चा जो है, ಮತ್ತೆ ಅಮರ್ ಲೋಕದಲ್ಲಿ ಜನ್ಮ ತಗೊಳ್ಳೋಂಥವ್ರು, ಆ ವೈಕುಂಠ ಲೋಕದಲ್ಲಿ ಜನ್ಮ ತಗೊಳ್ಳೋಂಥ ಕೃಷ್ಣ ಮಗು ಯಾರಿದ್ದಾರೆ वो प्रवेश करता है 87-88 में ಅವರು ಪ್ರವೇಶ ಮಾಡ್ತಾರೆ 87-88ನೇ ಇಸ್ವಿಯಲ್ಲಿ. गर्भ महल में। ಅದು ಗರ್ಭ ಮೆಹಲ್ ಆಗಿದೆ. प्रत्यक्ष होने का कोई यादगार नहीं। ಪ್ರತ್ಯಕ್ಷ ಆಗೋದಂತೂ ಏನು ನೆನಪಾರ್ತಾನೆ ಇಲ್ಲ. तो प्रत्यक्ष होने का यादगार कब का है? कौन सी युग की शूटिंग का है? ಮತ್ತೆ ಪ್ರತ್ಯಕ್ಷ ಆಗುವಂತ ನೆನಪಾರ್ಥ ಯಾವ ಯುಗದ್ದಾಗಿದೆ? ಯಾವ ಶೂಟಿಂಗ್ ಪೀರಿಯಡ್ ನಿಂದಾಗಿದೆ? हैं? अरे अभी तो बताया द्वापर के अंत में महाभारत युद्ध हुआ। ಇವಾಗ ಹೇಳಿದ್ರು ದ್ವಾಪರ ಯುಗದ ಅಂತ್ಯದಲ್ಲಿ ಮಹಾಭಾರತ ಯುದ್ಧ ಆಯ್ತು ಅಂತ. तभी तो गीता का भगवान के रूप में कृष्ण प्रत्यक्ष हुआ। ಅವಾಗೇ ಗೀತೆ ಭಗವಂತನ ರೂಪದಲ್ಲಿ ಕೃಷ್ಣ ಪ್ರತ್ಯಕ್ಷ ಆದ್ರು ಅಲ್ವಾ? हैं? हैं? 97-98 में क्या बात हुई? 97-98 ಅಂತಂದ್ರು ಯಾರು? ಅದಕ್ಕೆ ಬಾಬಾ ಹೇಳ್ತಿದಾರೆ 97-98ನೇ ಇಸ್ವಿಯಲ್ಲಿ ಏನ್ ಮಾತಾಯ್ತು? हैं? अरे कृष्ण कहाँ प्रत्यक्ष हुआ था? ಅದಕ್ಕೆ ಬಾಬಾ ಹೇಳ್ತಿದಾರೆ ಅರೆ ಕೃಷ್ಣ ಎಲ್ಲಿ ಪ್ರತ್ಯಕ್ಷ ಆಗಿದ್ರು? ಯಾರು ಅಂದ್ರು ಜೈಲ್ನಲ್ಲಿ. जेल में प्रत्यक्ष हुआ था। ಜೈಲ್ನಲ್ಲಿ ಪ್ರತ್ಯಕ್ಷ ಆಗಿದ್ರು. वो गर्भ जेल में भी कितने महीने रहना पड़ता है? ಮತ್ತೆ ಆ ಗರ್ಭ ಜೈಲ್ನಲ್ಲೂ ಸಹ ಎಷ್ಟು ತಿಂಗಳು ಇರ್ಬೇಕಾಗುತ್ತೆ? हैं? लो ಯಾರು ಅಂದ್ರು 9 ತಿಂಗಳು ಅಂತ. ಅದಕ್ಕೆ ಬಾಬಾ ಹೇಳ್ತಿದಾರೆ ನೋಡು सारी कथा इतना ज्ञान सुनने के बाद 9 महीने आत्मा प्रवेश करके रहती है गर्भ में। 9 ತಿಂಗಳು ಆತ್ಮ ಗರ್ಭದಲ್ಲಿ ಪ್ರವೇಶ ಮಾಡಿರುತ್ತಾ? ಇಷ್ಟೊಂದು ಕತೆ ಕೇಳಿದ ಮೇಲೂ ಇಷ್ಟೇ ಅರ್ಥ ಆಗಿರೋದ? हैं? 4-5 महीने ज्यादा से ज्यादा। ಹೆಚ್ಚಿಗಿಂತ ಹೆಚ್ಚು 4-5 ತಿಂಗಳಷ್ಟೇ ಇರುತ್ತೆ ಆತ್ಮ. तो 4-5 महीने गर्भ जेल में रहती है। ಮತ್ತೆ 4-5 ತಿಂಗಳು ಗರ್ಭ ಜೈಲ್ನಲ್ಲಿ ಇರುತ್ತೆ ಆತ್ಮ. ऐसे ही वो कृष्ण की आत्मा भी जेल में से प्रत्यक्ष होती है। ಅದೇ ರೀತಿ ಆ ಕೃಷ್ಣನ ಆತ್ಮನೂ ಸಹ ಜೈಲಿನಿಂದ ಪ್ರತ್ಯಕ್ಷ ಆಗುತ್ತೆ. कौन से सन की बात है? ಮತ್ತೆ ಇದು ಯಾವ ಸನ್ನಿನ ಮಾತಾಗಿದೆ? ಯಾವ ಇಸ್ವಿಯ ಮಾತಾಗಿದೆ? 98 की बात है। और कौन से दिन प्रत्यक्ष होती है? 98ನೇ ಇಸ್ವಿಯ ಮಾತಾಗಿದೆ. ಮತ್ತೆ ಯಾವ ದಿನದಲ್ಲಿ ಪ್ರತ್ಯಕ್ಷ ಆಗ್ತಾರೆ? गर्भ जेल से छुटकारा कौन से दिन होता है? ಗರ್ಭ ಜೈಲಿನಿಂದ ಬಿಡುಗಡೆ ಯಾವ ದಿನದಲ್ಲಾಗುತ್ತೆ? हैं? जन्माष्टमी के दिन। ಜನ್ಮಾಷ್ಟಮಿಯ ದಿನದಲ್ಲಿ. और तारीख कौन सी होती है? ಮತ್ತೆ ತಾರೀಖ್ ಯಾವ್ದಾಗಿರುತ್ತೆ? 15 अगस्त किस लिए प्रसिद्ध है? ಯಾರು ಅಂದ್ರು ಆಗಸ್ಟ್ 15 ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಆಗಸ್ಟ್ 15 ಏನಕ್ಕೋಸ್ಕರ ಪ್ರಸಿದ್ಧಿ ಆಗಿದೆ ಆ ದಿನ? स्वतंत्रता दिवस। ಸ್ವತಂತ್ರತಾ ದಿನ ಆಗಿದೆ. माने आत्मा गर्भ जेल से स्वतंत्र होने का अनुभव करती है। ಅಂದ್ರೆ ಆತ್ಮ ಗರ್ಭ ಜೈಲಿನಿಂದ ಸ್ವತಂತ್ರ ಆಗುವಂತ ಅನುಭವನ್ನ ಮಾಡ್ಕೊಳ್ಳುತ್ತೆ. किसकी आत्मा? ಯಾರ ಆತ್ಮ? कृष्ण बच्चे की आत्मा। ಕೃಷ್ಣ ಮಗುವಿನ ಆತ್ಮ. तो बाप दादा की प्रत्यक्षता तो सब चाहते हैं। ಮತ್ತೆ ಬಾಪ್ದಾದರವರ ಪ್ರತ್ಯಕ್ಷತೆ ಅಂತೂ ಎಲ್ಲರೂ ಇಷ್ಟಪಡ್ತಾರೆ. अकेले कृष्ण बच्चे की प्रत्यक्षता की बात नहीं है। ಕೇವಲ ಒಬ್ಬ ಕೃಷ್ಣ ಮಗುವಿನ ಪ್ರತ್ಯಕ್ಷತೆಯ ಮಾತಲ್ಲ. हैं?
कोई बच्चा जन्म लेता है ಯಾರಾದ್ರೂ ಮಗು ಜನ್ಮ ತಗೊಂತಾರೆ, तो सारी दुनिया जान जाती है, ಅವಾಗ ಇಡೀ ಪ್ರಪಂಚದವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತಾ? घर परिवार वाले पहले जानते हैं, ಅಥವಾ ಮನೆಯಲ್ಲಿರೋರು ಪರಿವಾರದವರು ಮೊದಲು ತಿಳ್ಕೊಂತಾರೆ? घर परिवार वाले जानते हैं। ಮೊದಲು ಮನೆಯಲ್ಲಿ ಪರಿವಾರದಲ್ಲಿರೋರೆ ಮೊದಲು ತಿಳ್ಕೊಂತಾರೆ. तो ये जो एमपी से जितने आए हैं वो सब घर परिवार वाले नहीं है। ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಇವಾಗ ಇಲ್ಲಿ ಮಧ್ಯಪ್ರದೇಶದಿಂದ ಯಾರೇ ಬಂದಿದ್ದಾರೆ ಇವರೆಲ್ಲ ಮನೆಯಲ್ಲಿರೋರು ಪರಿವಾರದಲ್ಲಿರೋರು ಆಗಿಲ್ವಾ? उन्हें तो याद ही नहीं रहा पूछने से। ಅವರಿಗಂತೂ ಕೇಳಿದ್ರೆ ನೆನಪೇ ಇಲ್ಲ. कहीं सन 87-88 का पंगा लगाते हैं, ಯಾರೋ 87-88ನೇ ಇಸ್ವಿ ಮಾತನ್ನ कहीं ಹೇಳ್ತಾರೆ. बहुत खींचतान के किसी ने बता दिया सन क्या सन 98 में। ಯಾರೋ ಎಳ್ದು ಹೇಳ್ಬಿಟ್ರು, ಹಾ 98ನೇ ಇಸ್ವಿ ಅಂತ. ये क्या बात हुई ಇದೇನ್ ಮಾತಾಯ್ತು? है? हैं? बुद्धि से कमजोर और पतितात्मा कमजोर है? अच्छा, ಯಾರು ಅಂದ್ರು ನಾವು ಬುದ್ಧಿಯಿಂದ ಕಮ್ಜೋರ್ ಆಗಿದ್ದೀವಿ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚ ಕಮ್ಜೋರ್ ಆಗಿದ್ದೀರಾ? भूल भाल जाती है। पीछे आने वाले वो कमजोर हैं या आगे आने वाले? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಿಂದೆ ಬರೋರು ವೀಕ್ ಆಗಿದ್ದಾರ, ಮುಂದೆ ಬರೋರು ವೀಕ್ ಆಗಿದ್ದಾರ? हैं? पीछे बैठने वाले कमजोर हैं या आगे बैठने वाले? ಮುಂದೆ ಕುತ್ಕೊಳೋಂಥವ್ರು ವೀಕ್ ಆಗಿದ್ದಾರ, ಹಿಂದೆ ಕುತ್ಕೊಳೋಂಥವ್ರು ವೀಕ್ ಆಗಿದ್ದಾರ? हैं? आगे बैठने वाले कमजोर पीछे हैं। वाले ಯಾರು ಅಂದ್ರು ಮುಂದೆ ಕುತ್ಕೊಳೋಂಥವ್ರು ವೀಕ್ ಆಗಿದ್ದಾರೆ ಅಂತ. पीछे वालों ने सब कुछ बताया। ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚ ಹಿಂದೆ ಕುತ್ಕೊಳೋಂಥವ್ರೆಲ್ಲ ಹೇಳ್ಬಿಟ್ರ, ಮುಂದೆ ಕುತ್ಕೊಳೋಂಥವ್ರು ವೀಕ್ ಆಗಿದ್ದೀರಾ? कमजोर बाबा, स्मृति आई, ಇವಾಗ ಸ್ಮೃತಿ ಬಂದಿದೆನಾ? कमजोर बाबा। बाप दादा की प्रत्यक्षता सब चाहते हैं ಬಾಬ್ದಾದರವರ ಪ್ರತ್ಯಕ್ಷತೆ ಅಂತೂ ಎಲ್ಲರೂ ಇಷ್ಟಪಡ್ತಾರೆ, और चाहते हो। ಮತ್ತೆ ನೀವು ಸಹ ಇಷ್ಟಪಡ್ತೀರಾ. बाप दादा की प्रत्यक्षता करें ಬಾಬ್ದಾದರವರ ಪ್ರತ್ಯಕ್ಷತೆಯನ್ನ ಮಾಡ್ಬೋದಾ? क्या? प्लान तो बहुत बनाते हो, ಪ್ಲಾನ್ ಅಂತೂ ತುಂಬಾ ಮಾಡ್ತೀರಾ, अच्छे अच्छे प्लान बनाते हो, बाप दादा खुश हैं। ಒಳ್ಳೊಳ್ಳೆ ಪ್ಲಾನ್ಗಳನ್ನ ಮಾಡ್ತೀರಾ, ಅದರಿಂದ ಬಾಬ್ದಾದ ತುಂಬಾ ಖುಷಿಯಲ್ಲಿದ್ದಾರೆ. लेकिन ये रायल रूप का मैंपन का प्लान है। ಆದ್ರೆ ಇದು ರಾಯಲ್ ರೂಪದಲ್ಲಿ ನಾನು ನಂದು ಅನ್ನುವಂಥ ಪ್ಲಾನ್ ಆಗಿದೆ. मैंपन के प्लान में ಈ ನಾನು ಅನ್ನೋ ಪ್ಲಾನ್ ಏನಿದೆ ಇದರಲ್ಲಿ सफलता में कुछ परसेंटेज कम हो जाती है। ಸಫಲತೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗೋಗ್ಬಿಡುತ್ತೆ. क्या कहा? ಏನಂತ ಹೇಳಿದ್ರು? जो भी हम बड़ा प्रोग्राम कर रहे हैं, ನಾವೇನೇ ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ, कौन कर रहे हैं? ಯಾರು ಮಾಡ್ತಾ ಇದ್ದಾರೆ? बाप दादा को प्रत्यक्ष करने का कोई भी बड़ा प्रोग्राम कर रहे हैं ಬಾಬ್ದಾದರವರನ್ನ ಪ್ರತ್ಯಕ್ಷ ಮಾಡುವಂತ ಏನೇ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀರಾ, तो किनके अंदर मैंपन आता है कि मैंने किया, ಮತ್ತೆ ಯಾರಲ್ಲಿ ನಂದು ಅನ್ನುವಂತ ಭಾವನೆ ಬರುತ್ತೆ, ನಾವೇ ಮಾಡಿದೀವಿ ಅಂತ, मैंने कराया ನಾನೇ ಮಾಡಿಸಿದೀನಿ, ನಾನೇ ಮಾಡಿದೀನಿ ಅಂತ. है? जो करते हैं उनके जो करते हैं कराने वाले हैं, ಯಾರು ಮಾಡ್ತಾರೆ ಅವ್ರಿಗೆ ಈ ಭಾವನೆ ಬರುತ್ತೆ ಅಹಂಕಾರದ್ದು. क्योंकि बाप दादा तो इन बड़े बड़े प्रोग्रामों से नहीं प्रत्यक्ष होने वाला है। ಯಾಕೆಂದ್ರೆ ಬಾಬ್ದಾದ ಅಂತೂ ಈ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿಂದ ಅಂತೂ ಪ್ರತ್ಯಕ್ಷ ಆಗುವಂತವ್ರಾಗಿಲ್ಲ. आम पब्लिक के बीच में ಸಾಧಾರಣವಾಗಿರುವಂತ ಪಬ್ಲಿಕ್ಕಿನ ಮಧ್ಯದಲ್ಲಿ ಈ ತರ ಅಂತೂ ಪ್ರತ್ಯಕ್ಷತೆ ಆಗಲ್ಲ. क्या बाप दादा पहले बच्चों के बीच में प्रत्यक्ष होगा, ಏನಂತ ಹೇಳಿದ್ರು? ಬಾಬ್ದಾದ ಮೊದಲು ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗ್ತಾರ, जो मुरब्बी बच्चे हैं उनके बीच में प्रत्यक्ष होगा, ಯಾರು ಮುರಬ್ಬಿ ಮಕ್ಕಳಾಗಿದ್ದಾರೆ ಅಂದ್ರೆ ತುಂಬಾ ಪ್ರಿಯವಾಗಿರುವಂತ ಮೊದಲನೇ ಮಗು ಯಾರಾಗಿದ್ದಾರೆ ಅವ್ರ ಎದುರುಗಡೆ ಮೊದಲು ಪ್ರತ್ಯಕ್ಷ ಆಗ್ತಾರ, यह सारी दुनिया के बीच में प्रत्यक्ष हो जाएगा। ಅಥವಾ ಇಡೀ ಪ್ರಪಂಚದ ಮುಂದೆ ಪ್ರತ್ಯಕ್ಷ ಆಗೋಗ್ತಾರ? बच्चों के पहले तो बच्चों के रूप में, बच्चों के ಮೊದಲಂತೂ ಮಕ್ಕಳ ಎದುರುಗಡೆನೆ ಪ್ರತ್ಯಕ್ಷ ಆಗ್ತಾರೆ. बीच में तो सफलता में कुछ परसेंटेज कम कर देता है। ಮತ್ತೆ ಅದರಿಂದ ಏನಾಗುತ್ತೆ, ಸಫಲತೆಯಲ್ಲಿ ಕೆಲವು ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗೋಗ್ಬಿಡುತ್ತೆ. क्या बात? मैंपन। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನ್ ಮಾತಾಗಿದೆ? ನಂದು ಅನ್ನೋ ಮಾತು. 31/12/2003 या 1/1/2004 की वाणी का तीसरा पेज। नेचुरल संकल्प में, बोल में, कर्म ನ್ಯಾಚುರಲ್ ಸಂಕಲ್ಪದಲ್ಲಿ, ಮಾತಿನಲ್ಲಿ ಮತ್ತೆ ಕರ್ಮದಲ್ಲಿ, में, हर संकल्प में बाबा बाबा स्मृति होना चाहिए। ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾ ಬಾಬಾ ಅಂತ ಸ್ಮೃತಿ ಇರಬೇಕಾಗಿದೆ. क्या कहा? ಏನಂತ ಹೇಳಿದ್ರು? बाबा प्रत्यक्षता करने वालों की निशानी क्या बताई? ಪ್ರತ್ಯಕ್ಷತೆಯನ್ನ ಮಾಡುವಂತವ್ರು ಯಾರೇ ಇದ್ದಾರೆ ಅವ್ರ ಗುರುತನ್ನ ಏನಂತ ಹೇಳಿದ್ರು? हैं? आप संकल्प जो भी संकल्प करेंगे, जो भी बोलेंगे, ಏನೇ ಸಂಕಲ್ಪವನ್ನ ಮಾಡ್ತೀರಾ, ಏನೇ ಮಾತನ್ನ जो ಹೇಳ್ತೀರಾ, भी कर्म करेंगे, ಏನೇ ಕರ್ಮವನ್ನ ಮಾಡ್ತೀರಾ, हर संकल्प में से उनके क्या निकलेगा? ಪ್ರತಿಯೊಂದು ಸಂಕಲ್ಪದಿಂದ ಅವ್ರ ಮುಖಾಂತರ ಏನಂತ ಬರುತ್ತೆ? बाबा बाबा मैंपन नहीं।
ಬಾಬಾ ಬಾಬಾ ಅನ್ನೋ ಭಾವನೆನೇ ಬರುತ್ತೆ, ಶಬ್ದಗಳೇ ಬರುತ್ತೆ. ನಾನು ನಂದು ಅನ್ನೋ ಮಾತು ಬರಲ್ಲ. बाप दादा करावनहार करा रहा है। ಬಾಬ್ದಾದ ಮಾಡಿಸುವಂಥವ್ರು ಯಾರಿದ್ದಾರೆ, ಕರಾವನಹಾರ್ ಆಗಿದ್ದಾರೆ, ಅವರೇ ಮಾಡಿಸ್ತಾ ಇದ್ದಾರೆ. जगदम्बा की यही विशेषता धारणा रही। ಜಗದಂಬ ಯಾರಿದ್ದಾರೆ, ಅವ್ರದ್ದು ಇದೇ ವಿಶೇಷತೆ ಇತ್ತು, ಇದೇ ಧಾರಣೆ ಇತ್ತು. क्या बताया ಏನಂತ ಹೇಳಿದ್ರು? है? जगदम्बा का स्लोगन याद है? ಏನಂತ ಹೇಳಿದ್ರು? ಜಗದಂಬ ಯಾರಿದ್ದಾರೆ, ಅವ್ರ ಸ್ಲೋಗನ್ ನೆನಪಿದೆನಾ? पुरानों को याद होगा। ಹಳಬ್ರಿಗೆ ಹೇ, ನೆನಪಿರ್ಬೋದು. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ನೆನಪಿದೆನಾ ಇವಾಗ? अरे जगदम्बा सरस्वती का पुराना स्लोगन क्या है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಜಗದಂಬ ಸರಸ್ವತಿ ಯಾರಿದ್ದಾರೆ, ಅವ್ರದ್ದು ಹಳೆ ಸ್ಲೋಗನ್ ಏನಾಗಿದೆ? जो मुरलियों में भी बताया है। ಅದು ಮುರಳಿಗಳಲ್ಲೂ ಸಹ ಹೇಳಿದ್ದಾರೆ. ಏನಂತ? हुक्म ही हुक्म चला रहा है। ಹುಕುಮಿ ಹುಕುಮ್ ಚಲಾಯಿರ ಅಂದರೆ ನಮಗೆ ಡೈರೆಕ್ಷನ್ಗಳನ್ನೇ ಕೊಡ್ತಾ ಇದ್ದಾರೆ ಅವರು ಅಂತ. क्या कौन सी जगदम्बा की बात हो रही है? ಏನಂತ ಹೇಳಿದ್ರು? ಯಾವ ಜಗದಂಬನ ಮಾತು ನಡೀತಾ ಇದೆ ಇಲ್ಲಿ? साकार में पार्ट बजाया जगदम्बा ने, टाइटलधारी ने, उसकी बात हो रही है। ಯಾರು ಟೈಟಲ್ದಾರಿ ಜಗದಂಬ ಆಗಿದ್ದಾರೆ, ಸಾಕಾರದಲ್ಲಿ ಪಾತ್ರವನ್ನ ಮಾಡಿದ್ದಾರೆ, ಅವ್ರ ಮಾತಾಗ್ತಾ ಇದೆನಾ? या जो अभी घूंघट में है उसकी बात हो रही है? ಅಥವಾ ಯಾರು ಇವಾಗ ಸೆರಗೊಳಗಡೆ ಇದ್ದಾರೆ ಅವ್ರ ಮಾತು ನಡೀತಾ ಇದೆನಾ? हैं? जो घूंघट में उसकी बात हो रही है। ಯಾರು ಅಂದ್ರೆ ಇವಾಗ ಯಾರು ಸೆರಗಲ್ಲಿದ್ದಾರೆ ಅವ್ರ ಮಾತು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಸೆರಗ್ನಲ್ಲಿರೋರ್ ಮಾತು ನಡೀತಾ ಇದೆನಾ ಇವಾಗ? हैं? हुक्म ही हुक्म चला रहा है, ये कौन कहता था? ಈ ಡೈರೆಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಈ ಮಾತನ್ನ ಯಾರು ಹೇಳ್ತಾ ಇದ್ರು? ओम राधे सरस्वती। ओम राधे जगदम्बा। ಓಂ ರಾಧೆ ಜಗದಂಬ ಯಾರಿದ್ದಾರೆ ಅವ್ರು ಹೇಳ್ತಾ ಇದ್ರು. तो ये थी विशेष धारणा जगदम्बा की। ಮತ್ತೆ ಇದಾಗಿತ್ತು ವಿಶೇಷವಾಗಿರುವಂತ ಧಾರಣೆ ಜಗದಂಬಂದು. थी क्या उस समय जो टाइटलधारी विशेष जगदम्बा थी, ಅಂದ್ರೆ ಆ समयದಲ್ಲಿ ಟೈಟಲ್ದಾರಿ ಜಗದಂಬ ಯಾರಾಗಿದ್ರು ವಿಶೇಷವಾಗಿ, उसकी ये विशेष धारणा थी। ಅವ್ರದ್ದು ವಿಶೇಷವಾಗಿರುವಂತ ಇದು ಧಾರಣೆ ಆಗಿತ್ತು. क्या हुक्मी हुक्म चला रहा है? ಏನಂತ? ಹುಕುಮಿ ಹುಕುಮ್ ಚಲಾಯಿರ ಅಂದ್ರೆ ಡೈರೆಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ ಅಂತ. तो नंबर लेना है, समान बनना है, ಮತ್ತೆ ನಂಬರ್ ತಗೋಬೇಕಾಗಿದೆ, ಮತ್ತೆ ಸಮಾನರಾಗಬೇಕಾಗಿದೆ. तो मैंपन खत्म हो जाए। ಆವಾಗ ನಾನು ನಂದು ಅನ್ನೋದು ಮುಗ್ದೋಗ್ಬಿಡುತ್ತೆ. क्या क्या खत्म हो जाए? ಏನ್ ಮುಗ್ದೋಗ್ಬಿಡುತ್ತೆ? अहंकार मैंपन खत्म हो जाए, निमित्त भाव आ जाए। ಅವಾಗ ನಾನು ನಂದು ಅನ್ನೋ ಭಾವನೆ ಮುಗ್ದೋಗ್ಬಿಡುತ್ತೆ, ನಿಮಿತ್ತ ಭಾವ ಬಂದ್ಬಿಡುತ್ತೆ. मैं नहीं कर रहा हूँ, ನಾನೇನು ಮಾಡ್ತಾ ಇಲ್ಲ, बाबा करा है। बाबा करा रहा है। ಬಾಬಾ ಮಾಡಿಸ್ತಾ ಇದ್ದಾರೆ. शिव बाबा करा रहा है, ब्रह्मा बाबा करा रहा है, ಶಿವಬಾಬಾ ಮಾಡಿಸ್ತಾ ಇದ್ದಾರೆ, ಬ್ರಹ್ಮ ಬಾಬಾ ಮಾಡಿಸ್ತಾ ಇದ್ದಾರೆ, बाप दादा करा रहे हैं। ಬಾಬ್ದಾದ ಮಾಡಿಸ್ತಾ ಇದ್ದಾರೆ. मुख से बाबा बाबा शब्द निकले ಮುಖದಿಂದ ಬಾಬಾ ಬಾಬಾ ಅಂತ ಶಬ್ದ ಬರಬೇಕು, और ऑटोमेटिक निकले। ಮತ್ತೆ ಆಟೋಮೆಟಿಕ್ ಆಗಿ ಬರಬೇಕು. क्या ऑटोमेटिक निकले। आर्टिफिशियल नहीं। ಆರ್ಟಿಫಿಷಿಯಲ್ ಆಗಿರಬಾರ್ದು. कर्म में आपकी सूरत में बाप की मूर्त दिखाई दे। ಕರ್ಮದಲ್ಲಿ ನಿಮ್ಮ ಮುಖದಲ್ಲಿ ತಂದೆಯ ಮುಖ ಕಾಣಿಸ್ಬೇಕು, ತಂದೆಯ ಗುಣಗಳು ಕಾಣಿಸ್ಬೇಕು. तब प्रत्यक्षता होगी। ಆವಾಗ ಪ್ರತ್ಯಕ್ಷತೆ ಆಗುತ್ತೆ. बाप दादा ये रायल रूप के मैं के गीत बहुत सुनते हैं। ಬಾಬ್ದಾದ ಈ ರಾಯಲ್ ರೂಪದಲ್ಲಿ ನಾನು ನಂದು ಅನ್ನೋವಂಥ ಹಾಡುಗಳನ್ನು ತುಂಬಾ ಕೇಳ್ತಾರೆ. क्या गीत सुनते हैं? ಏನ್ ಹಾಡನ್ನ ಕೇಳ್ತಾರೆ? मैंने किया, मैंने किया, मैंने किया, जो भी कुछ किया ನಾನ್ ಮಾಡಿದ್ದೀನಿ ಅಂತ. उसमें मैं का भाव बहुत देखते हैं, सुनते हैं। ಏನೇ ಮಾಡ್ತಾರೆ ಆದ್ರೆ ನಾನು ಅನ್ನೋ ಭಾವನೆಯನ್ನ ತುಂಬಾ ಕೇಳ್ತಾರೆ. मैंने जो किया वही ठीक है, ನಾನೇನ್ ಮಾಡಿದೀನೋ ಅದೇ ಸರಿಯಾಗಿದೆ, मैंने जो सोचा वही ठीक है, ನಾನೇನ್ ಯೋಚನೆ ಮಾಡ್ತೀನೋ ಅದೇ ಸರಿಯಾಗಿದೆ, वही होना चाहिए। ಅದೇ ಆಗ್ಬೇಕಾಗಿದೆ. ये मैंपन धोखा दे देता है। ಈ ನಾನು ಅನ್ನೋಂಥ ಭಾವನೆ ಏನಿದೆ ಇದು ಮೋಸ ಮಾಡ್ಬಿಡುತ್ತೆ. सोचो भले, ಅದಕ್ಕೆ ಬಲೆ ಯೋಚನೆ ಮಾಡ್ಕೊಳ್ಳಿ, कहो भले, ಬಲೆ ಹೇಳಿ, लेकिन निमित्त और निर्माण भाव से कहो। ಆದ್ರೆ ನಿಮಿತ್ತ ಭಾವನೆಯಿಂದ, ನಿರ್ಮಾಣ ಭಾವನೆಯಿಂದ ಹೇಳಿ. बाप दादा ने पहले भी एक रूहानी ड्रिल सिखाई है। ಬಾಬ್ದಾದಾರವರು ಮೊದಲು ಸಹ ಒಂದು ರುಹಾನಿ ಡ್ರಿಲ್ ಅನ್ನ ಕಲಿಸ್ಕೊಟ್ಟಿದ್ದಾರೆ. वो कौन सी ड्रिल है? ಅದು ಯಾವ ಡ್ರಿಲ್ ಆಗಿದೆ? हैं? कौन सी ड्रिल सिखाई? ಯಾವ ಡ್ರಿಲ್ ಅನ್ನ ಕಲಿಸಿದ್ದಾರೆ? अभी अभी मालिक ಇವಾಗ ಮಾಲೀಕರಾಗೋದು, और अभी अभी बालक। ಮತ್ತೆ ಇವಾಗ ಬಾಲಕರಾಗೋದು.
सोचने में भी, ಯೋಚನೆ ಮಾಡೋದ್ರಲ್ಲೇ ಆಗಲಿ, बोलने में भी और ಹೇಳೋದ್ರಲ್ಲೇ ಆಗಲಿ, करने में भी। ಮತ್ತೆ ಮಾಡೋದ್ರಲ್ಲೇ ಆಗಲಿ. जब पूछा जाए तो मालिक बन करके बताना चाहिए। ಯಾವಾಗ ಕೇಳಲಾಗುತ್ತೆ ಅವಾಗ ಮಾಲೀಕರಾಗ್ಬಿಟ್ಟು ಉತ್ತರ ಕೊಡಬೇಕಾಗಿದೆ. अपना विचार, अपना फैसला बताना चाहिए। ನಮ್ಮ ವಿಚಾರವನ್ನ, ನಮ್ಮ ನಿರ್ಣಯವನ್ನ ಹೇಳಬೇಕಾಗಿದೆ. और जब फाइनल हो जाए ಮತ್ತೆ ಯಾವಾಗ ಫೈನಲ್ ಆಗೋಗುತ್ತೆ तो बालक बन करके मान लेना चाहिए। ಅವಾಗ ಬಾಲಕರಾಗ್ಬಿಟ್ಟು, ಮಗು ಆಗ್ಬಿಟ್ಟು ಒಪ್ಕೊಂಡ್ಬಿಡ್ಬೇಕಾಗಿದೆ. तो विचार देने में मालिकपन, ಮತ್ತೆ ವಿಚಾರವನ್ನ ಕೊಡೋದ್ರಲ್ಲಿ ಮಾಲೀಕರಾಗಬೇಕು. मेजॉरिटी के फाइनल होने के बाद ಮೆಜಾರಿಟಿ ಜನಗಳು ಫೈನಲ್ ಆದ ನಂತರ बालकपन। ಬಾಲಕರಾಗಬೇಕು. ये मालिक और बालक, ಈ ಮಾಲೀಕರಾಗೋದು ಮತ್ತೆ ಬಾಲಕರಾಗೋದು ಅಂದ್ರೆ ಮಗು ಆಗೋದು, ये रूहानी ड्रिल बहुत बहुत आवश्यक है। ಈ ರೂಹಾನಿ ಡ್ರಿಲ್ ತುಂಬಾ ತುಂಬಾ ಅವಶ್ಯಕತೆ ಇದೆ ಇದ್ರದ್ದು. सिर्फ बाप दादा के 3 शब्द शिक्षा की याद रखो। ಬಾಬ್ದಾದಾರವರ ಶಿಕ್ಷೆಯ 3 ಶಬ್ದಗಳನ್ನ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ. वो 3 शब्द याद है? ಆ 3 ಶಬ್ದಗಳು ನೆನಪಿದೆನಾ? है? क्या याद है? ಕೇಳ್ತಾ ಇದಾರೆ ಬಾಬಾ, ಏನ್ ನೆನಪಿದೆ? हाँ, मनसा में निराकारी, ಮನಸ್ಸಿನಲ್ಲಿ ನಿರಾಕಾರಿ, वाचा में निरहंकारी। वाचा में से कोई ऐसा बोल न निकले। ವಾಣಿಯಲ್ಲಿ ನಿರಹಂಕಾರಿ ಆಗ್ಬೇಕು ಅಂದ್ರೆ ವಾಣಿಯ ಮುಖಾಂತರ ನಮ್ಮ ಮುಖದಿಂದ ಯಾವುದೇ ಈ ತರ ಮಾತುಗಳು ಬರಬಾರದು. जो अहंकार पने को साबित करता हो। ಯಾವ ಮಾತಿನಿಂದ ಅಹಂಕಾರ ಸಿದ್ಧ ಆಗೋ ತರ ಮಾತುಗಳು ಬರಬಾರ್ದು ಇವತ್ತು. है? और कर्म में कोई भी कर्म ऐसा न हो जो विकारी कर्म साबित हो कर्मेंद्रियों से। ಮತ್ತೆ ಕರ್ಮೇಂದ್ರಿಯಗಳಿಂದ ಕರ್ಮ ಯಾವ ತರ ಇರಬೇಕು, ಯಾವುದೇ ಕರ್ಮ ಈ ತರ ಇರಬಾರ್ದು, ಯಾವುದರಿಂದ ಅದು ವಿಕಾರಿ ಕರ್ಮ ಸಿದ್ಧ ಆಗೋ ತರ ಇರಬಾರ್ದು. जब भी संकल्प करते हो ನೀವು ಯಾವಾಗ ಸಂಕಲ್ಪವನ್ನ ಮಾಡ್ತೀರಾ तो निराकारी स्थिति में स्थित होकर संकल्प करो ಅವಾಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಸಂಕಲ್ಪವನ್ನ ಮಾಡಿ. और सब कुछ भूल जाए। ಅವಾಗ ಎಲ್ಲ ಮರ್ತೋಗ್ಬಿಡ್ಬೇಕು. लेकिन ये 3 शब्द न भूलो। ಆದ್ರೆ ಈ 3 ಶಬ್ದವನ್ನ ಮಾತ್ರ ಮರಿಬೇಡಿ. कौन कौन से? ಯಾವ್ಯಾವ್ದಾಗಿದೆ ಆ 3 ಶಬ್ದ? मनसा में निराकारी, ಮನಸ್ಸಿನಲ್ಲಿ ನಿರಾಕಾರಿ, वाचा में निरहंकारी ವಾಣಿಯಲ್ಲಿ ನಿರಹಂಕಾರಿ, और कर्मणा में क्या? निर्विकारी। ಮತ್ತೆ ಕರ್ಮಣದಲ್ಲಿ ನಿರ್ವಿಕಾರಿ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 112, ಇಂದ್ರಪ್ರಸ್ತ್, ಮಧ್ಯಪ್ರದೇಶ್ ಪಾರ್ಟಿ. ಅವ್ಯಕ್ತವಾಣಿ ತಾರೀಖಾಗಿತ್ತು 31/12/2003. ನುಡಿಸಿರುವಂಥ ತಾರೀಖು 2/1/2004.